ಇಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇಲ್ಲಿ ಪ್ರಾರಂಭ ಆಯಿತು. ಇಡೀ ದೇಶದಲ್ಲಿ ಅದು ಆಂದೋಲನವಾಗಿ ಮಾರ್ಪಡ್ತು. ಇವತ್ತು ಪ್ರತಿ ರಾಜ್ಯದಲ್ಲೂ ಕೂಡ ಚುನಾವಣೆಯ ಅಸ್ತ್ರವಾಗಿ ಕೂಡ ಇವತ್ತು ಮಾರ್ಪಟ್ಟು, ಇವತ್ತು ಬಿಹಾರದಲ್ಲಿ ಚುನಾವಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಇದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸೌಂಡ್ ಮಾಡಿದಂಥ ಒಂದು ದೊಡ್ಡ ಆಂದೋಲನ ಅಂತ ಅಂದ್ರೆ ಈ ವೋಟ್ ಚೋರಿ ಕಾರ್ಯಕ್ರಮ. ಅಲ್ಲಿ ಅವ್ರಿಗೆ ಮೀಡಿಯಾದವ್ರಿಗೆ ಬಿಡ್ರಿ, ಮಧ್ಯೆ ಹೋಗ್ಬೇಡಿ. ಆ ಕಾರಣಕ್ಕೆ ಒಂದು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಪ್ರತಿ ರಾಜ್ಯದಲ್ಲೂ ಕೂಡ ಬಿಜೆಪಿ ಏನು ನಡೆದಿದೆ ಅವ್ಯವಹಾರದಿಂದ ಇವತ್ತೊಂದು ದಿವಸ ಮತದಾನನ ನಡೆಸಿ ಇವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾರೆ, ಅದರ ವಿರುದ್ಧ ಇವತ್ತು ಮತದಾನ ಕಳ್ಳತನ ಆಗಿದೆ ಅನ್ನೋ ದೃಷ್ಟಿಯಿಂದ ಇವತ್ತು ಸಿಗ್ನೇಚರ್ ಕ್ಯಾಂಪೇನ್ನ ಇಡೀ ದೇಶದಲ್ಲಿ ಹಮ್ಮಿಕೊಂಡಿದ್ದು ಕಾಂಗ್ರೆಸ್ ಪಕ್ಷ. ಅದರಲ್ಲಿ ಕರ್ನಾಟಕದಲ್ಲಿ ನಮ್ಮ ಸನ್ಮಾನ್ಯ ಅಧ್ಯಕ್ಷ ಮತ್ತೆ ಮುಖ್ಯಮಂತ್ರಿಗಳವರ ನೇತೃತ್ವದಲ್ಲಿ ನಡೆದಂತ ಸಿಗ್ನೇಚರ್ ಕ್ಯಾಂಪೇನು ಇವತ್ತೊಂದು ದಿವಸ ಇಡೀ ದೇಶದಲ್ಲಿ ಕರ್ನಾಟಕ ಪ್ರಪ್ರಥಮ ಸ್ಥಾನದಲ್ಲಿ ನಿಂತಿದೆ. 1,12,450 ಮತ್ತು ಒಟ್ಟು ಟೋಟಲ್ ನಮ್ಮ ಸೈನ್ ಆಗಿರುವಂಥದ್ದು, ಅದನ್ನ ನಾವು AICCಗೆ ಕಳಿಸುವಂತ ಕಾರ್ಯಕ್ರಮನ ಇವತ್ತೊಂದು ದಿವಸ ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ಸನ್ಮಾನ್ಯ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ಇವತ್ತೇನು ನಾವು ಕರ್ನಾಟಕದಲ್ಲಿ ನಾವು ಮಾಡಿದ್ದೀವಿ ಸಿಗ್ನೇಚರ್ ಕ್ಯಾಂಪೇನ್ PCC ನಡೆಸಿದೆ, ಅದರ ಪ್ರಯುಕ್ತ ಇವಾಗ ಪ್ರಥಮವಾಗಿ ಈಗ ಸನ್ಮಾನ್ಯ ಅಧ್ಯಕ್ಷರು ಇದನ್ನ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಕಾರ್ಯಾಧ್ಯಕ್ಷರಾದಂಥ GC ಚಂದ್ರಶೇಖರ್ ಅವರೇ, ಮಂತ್ರಿ ಸಹೋದ್ಯೋಗಿ ಅಂತ ಸತೀಶ್ ಜಾರಕಿಹೊಳಿ ಅವರೇ, ಸಲೀಂ ಮೊಹಮ್ಮದ್ ಅವರೇ, ಶಾಸಕ ಮಿತ್ರ ಅಂತ ಶಿವಣ್ಣವರು, ಶ್ರೀನಿವಾಸ್ ಅವರು, ನಮ್ಮ AICC ಸೆಕ್ರೆಟರಿ, ನಮ್ಮ ಸೆಂಟ್ರಲ್ ಕ್ಯಾಂಡಿಡೇಟ್ ಮನ್ಸೂರ್ ಅಹಮದ್ ಖಾನ್ ರವರೇ, ಎಲ್ಲ ವೇದಿಕೆ ಇರುವಂಥ ಎಲ್ಲ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರುಗಳೇ, ಬ್ಲಾಕ್ ಅಧ್ಯಕ್ಷರುಗಳೇ, ಕಾರ್ಯಕರ್ತರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಒಂದು ಬಹಳ ಪ್ರಮುಖವಾದಂಥ ಮಾಧ್ಯಮ ಗೋಷ್ಠಿಯನ್ನು ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ, ಸಂವಿಧಾನವನ್ನು ಉಳಿಸಲಿಕ್ಕೆ, ಮತದಾರರ ಹಕ್ಕನ್ನು ಕಾಪಾಡಲಿಕ್ಕೆ ಈ ಒಂದು ದೊಡ್ಡ ಆಂದೋಲನ ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ಈ ದೇಶದಲ್ಲಿ ಪ್ರಾರಂಭ ಆಯಿತು. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ನ್ಯೂನತೆಯನ್ನು ಪಡ್ಕೊಂಡು ನಾವು ಅಧ್ಯಯನ ಮಾಡಿ ನಮ್ಮ KPCC ವತಿಯಿಂದ, AICC ವತಿಯಿಂದ ನಮ್ಮ ಕ್ಯಾಂಡಿಡೇಟ್ 3 ಜನ ಸೇರಿ ಒಂದು ದೊಡ್ಡ ಸಂಶೋಧನೆಯನ್ನು ನಡೆಸಿ 1 ಲಕ್ಷಕ್ಕೂ ಹೆಚ್ಚು ಓಟು ಮಿಸ್ಯೂಸ್ ಆಗಿರೋದು, ಒಂದೇ ಮನೆಯಲ್ಲಿ 80 ಓಟ್ ಇರೋಂಥದ್ದು, ಒಂದೇ ಬೀರ್ ಶಾಪಲ್ಲಿ ಸುಮಾರು 70-80 ಓಟ್ ಇರುವಂಥದ್ದು, ಬಾರ್ನಲ್ಲಿ, ಹೀಗೆ ಅನೇಕ ಗುರುತುಗಳನ್ನು ಹಿಡಿದು ಈಗಾಗಲೇ ದೆಹಲಿಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮಾಧ್ಯಮ ಗೋಷ್ಠಿ ನಡೆಸಿ ಇಡೀ ದೇಶದ ಗಮನವನ್ನು ಸೆಳೆದಿದ್ದಾರೆ. ಈ ಮಧ್ಯದಲ್ಲಿ ಬೆಂಗಳೂರಿಗೆ ಬಂದು ಫ್ರೀಡಂ ಪಾರ್ಕಲ್ಲಿ AICC ಅಧ್ಯಕ್ಷರಂತ ರಾಹುಲ್ ಗಾಂಧಿಯವರು, ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ವಿರೋಧ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದು ಏನು ನಡೆದಿದೆ ಅನ್ನೋದನ್ನು ಕೂಡ ಬಿಚ್ಚಿ ಇಲ್ಲಿಂದ ಒಂದು ದೊಡ್ಡ ಆಂದೋಲನದ ರೀತಿ ಹೋರಾಟದ ಪ್ರಾರಂಭವನ್ನು ಕೂಡ ಇಲ್ಲೇ ನಡೆಸಿದ್ರು. ಯಾಕೆ ಅಂದರೆ ಈ ಭೂಮಿಲೇ ಸೆಂಟ್ರಲ್ ಕ್ಷೇತ್ರದಲ್ಲೇ ಒಂದು ಕಣ್ಣು ಹಿಡಿದು ಅಲ್ಲಿ ಪ್ರಾರಂಭ ಆಯಿತು.
ಇದು ಒಂದು ಕ್ಷೇತ್ರ ಅಲ್ಲ, ಇದು ರಾಜ್ಯಕ್ಕೆ ಹರಡಿತು. ಇನ್ಕ್ಲೂಡಿಂಗ್ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಡೆದಿದ್ದಂಥ ಮಾಹಿತಿ ನಮಗೆ ದೊರೆಯಿತು. ಬೇರೆ ಬೇರೆ ಅನೇಕ ಕ್ಷೇತ್ರಗಳಲ್ಲಿ ವೋಟನ್ನು ಒಂದೇ ಕ್ಷೇತ್ರದಲ್ಲಿ ಉದಾಹರಣೆಗೆ 2,40,000 ವೋಟ್ ಇದೆ ಅಂತಂದರೆ ಒಂದೇ ವೋಟ್ನಲ್ಲಿ ಆ 2,40,000 ವೋಟ್ ಇರ್ತದೆ. ಆದರೆ ಕೆಲವು ವೋಟ್ನ ಪಕ್ಕದ ಬೂತು ಇನ್ನೊಂದು ಬೂತು ಎಲ್ಲ ಶಿಫ್ಟ್ ಮಾಡಿಬಿಟ್ಟು ಮತದಾರರು ಯಾರು ಅಲ್ಪಸಂಖ್ಯಾತರು, ಪರಿಶಿಷ್ಟ ಪರಿಶಿಷ್ಟ ಹಿಂದುಳಿದವರು ಯಾರು ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅನ್ನೋದನ್ನು ಅವರ ಹೆಸರನ್ನೆಲ್ಲ ಗುರುತು ಮಾಡಿ ಆ ವೋಟನ್ನು ಶಿಫ್ಟ್ ಮಾಡಿ ಅದು ಕೂಡ ಒಂದು ದೊಡ್ಡ ಅನ್ಯಾಯವಾಗೋದನ್ನು ಕೂಡ ನಾವು ಗಮನವನ್ನು ಸೆಳೆದಿದ್ದೇವೆ. ಇದಾದ ಮೇಲೆ ತಾವೆಲ್ಲ ಮಹದೇವಪುರ ಆದಮೇಲೆ ಆಳಂದ ತಾವೆಲ್ಲ ಗಮನಿಸಿರ್ಬೋದು. ಮುಂಚಿತವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ನಮ್ಮ ಆಳಂದ್ ಶಾಸಕರು ಎಲೆಕ್ಷನ್ ಮುಂಚಿತವಾಗಿ ಒಬ್ಬ ರಿಟರ್ನಿಂಗ್ ಆಫೀಸರ್ ನಮ್ಮ PDO ಒಂದು ಹೆಣ್ಮಗಳು, ಆ ಹೆಣ್ಮಗಳು ತನ್ನ ತಮ್ಮನ ವೋಟ್ ಆ ಲಿಸ್ಟ್ಗೆ, ಹೆಣ್ಮಗಳಿಗೆ ಲಿಸ್ಟ್ ಹೋಗ್ತದೆ, ಅವರ ಬ್ರದರ್ ವೋಟ್ ಡಿಲೀಟ್ ಆಗೋದಕ್ಕೆ ಅರ್ಜಿ ಇರ್ತದೆ. ಹೋಗಿ ಕೇಳ್ತಾರೆ, ನಿನ್ನ ವೋಟ್ ಯಾಕೆ ರಿಜೆಕ್ಟ್ ಆಗ್ತಿದೆ ಅಂತ ಅವ್ರ ಅಣ್ಣನಿಗೆ ಕೇಳ್ತಾರೆ. ಇಲ್ಲ ನಾನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ತನಿಖೆ ಕೂಡ ಪ್ರಾರಂಭ ಆಗ್ತದೆ. ನಮ್ಮ ಡೆಪ್ಟಿ ಕಮಿಷನರ್ ಅಲ್ಲಿದ್ದಂಥ AC ಡೆಪ್ಟಿ ಕಮಿಷನರ್ ಎಲ್ಲ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಅದಾದಮೇಲೆ ಇನ್ವೆಸ್ಟಿಗೇಷನ್ ಕೂಡ ಪ್ರಾರಂಭ ಆಗ್ತದೆ. ಎಲೆಕ್ಷನ್ ಕಮಿಷನ್ ಅವರು ಕೂಡ ಅನೇಕ KR ಪುರಂ ಇರ್ಬೋದು, ಅಲ್ಲಿರ್ಬೋದು, ಎಲ್ಲ ಕೂಡ ಅವರು ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಸರ್ಕಾರದ ಅಧಿಕಾರಿಗಳಿದ್ರೂ ಕೂಡ ಯಾವುದೇ ಎಲೆಕ್ಷನ್ನ ಸಂಪೂರ್ಣ ಹಕ್ಕು ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವ್ರ ಕಂಟ್ರೋಲ್ಗೆ ನಮ್ಮ ಅಧಿಕಾರಿಗಳು ಹೋಗಿ ಕೆಲಸ ಮಾಡಬೇಕಾಗ್ತದೆ. ಚಿಲುಮೆನ ಗಮನದಲ್ಲಿಟ್ಕೊಂಡು ಚಿಲುಮೆ ರಥದಲ್ಲಿ ಯಾವ ರೀತಿ ಉಪಯೋಗಿಸಿದ್ರು ಅನ್ನೋದು ಕೂಡ ನಾವು ಬೇಕಾದಷ್ಟು ಬೆಳಕಿಗೆ ತಂದು ಕೆಲವು ಆಫೀಸರ್ಸ್ ಎಲ್ಲ ಸಸ್ಪೆಂಡ್ ಆಗಿ ಅದ್ರ ಬಗ್ಗೆ ಹೋಗಿ ದೆಹಲಿಲೆಲ್ಲ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿ ಕೆಲವ್ರನ್ನ ರೆಸ್ಟೋರ್ ಮಾಡೋಂಥದ್ದು, ತನಿಖೆ ಮಾಡಿಸೋಂಥದ್ದು ಕೂಡ ಮಾಡಿದ್ದು ತಾವೆಲ್ಲ ಇಲ್ಲಿ ಗಮನಿಸಿದ್ದೀರಿ. ಇದಾದ ಮೇಲೆ ಆಳಂದು ನಮ್ಮ ಕ್ಷೇತ್ರದ ನಮ್ಮ ರಾಜ್ಯದೇ ನಾನು ತೆಗೆದುಕೊಳ್ತಾ ಇದ್ದೀನಿ. ಅಲ್ಲಿ ಆಳಂದಲ್ಲಿ ಡಿಲಿಷನ್ ಆಫ್ ವೋಟ್ಸ್ ಸುಮಾರು ಬೆಳಗಿನ ಜಾವ 4 ಗಂಟೆಗೆ ಅಲ್ಲಿ ವೋಟರ್ ಲಿಸ್ಟಲ್ಲಿ ವೋಟು ತೆಗೆದು ಬಿಡ್ತಾರೆ. ಸುಮಾರು 17 ನಿಮಿಷದಲ್ಲಿ 14 ವೋಟು ಕೆಲವು ಕಡೆ ಡಿಲೀಟ್ ಆಗ್ತದೆ. ಹಿಂಗೆ ಸುಮಾರು 6,000 ಅಷ್ಟು ವೋಟ್ನ ಅಲ್ಲಿಂದ ತೆಗಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಈಗ SIT ಕೂಡ ನಡೀತಾ ಇದೆ. SIT ಕೂಡ ನಡೆದದ್ದು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಅವರು ವ್ಯಾಪಕವಾಗಿ ತನಿಖೆಯನ್ನು ಕೂಡ ಅವರು ನಡೆಸಿದ್ದಾರೆ. ಸೊ ಕೊನೆಗೆ ಎಲ್ಲಿಗೆ ಹೋಗಿ ತಲುಪಿದೆ ಅಂತಂದರೆ ಹೊರಗಡೆ ರಾಜ್ಯದ ಅನೇಕ ಇವ್ರ ಹತ್ರ ಹೈರ್ ಮಾಡಿ ಅವ್ರ ಫೋನ್ ನಂಬರ್ಸ್ ಇಟ್ಕೊಂಡು ಆ ವೋಟನ್ನು ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ನಡೆದಿದೆ. ಈಗಲೇ ನಾವು ಆಗಸ್ಟ್ 7ನೇ ತಾರೀಕು ರಾಹುಲ್ ಗಾಂಧಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನ್ಯೂ ಡೆಲ್ಲಿಲಿ ತೋರಿಸಿದ್ರು. ಒಟ್ಟು 1,03,000 ಮಹದೇವಪುರದಲ್ಲಿ ತೋರಿಸಿದ್ರೆ ಮಲ್ಟಿಪಲ್ ವೋಟ್ಸು ಕೂಡ ಲಿಸ್ಟ್ ಮಾಡಿದ್ರು. ಅದೆಲ್ಲ ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಈಗ ಬಲ್ಕು ರೆಸಿಡೆನ್ಷಿಯಲ್ ಅಡ್ರೆಸ್ಸಲ್ಲಿ ವೋಟ್ ಬಂದದ್ದು ಕೂಡ ನೀವೆಲ್ಲ ಗಮನಿಸಿದ್ದೀರಿ. ಇವೆಲ್ಲ ದೊಡ್ಡ ಮಾಹಿತಿ ಇದೆ, ಬೇಕಾದ್ರೆ ನಿಮ್ಗೆ ಅದನ್ನೆಲ್ಲ ನಾನು ಒದಗಿಸ್ಕೊಡ್ತೇನೆ. ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಎಲೆಕ್ಷನ್ ಕಮಿಷನ್ದು ಅಂತ ತಮಗೆ ತಿಳಿಸಿದ್ದೇನೆ. ಫೆಬ್ರವರಿ 23ನೇ ತಾರೀಕು ನಾನು ಹೇಳ್ತಾ ಇದ್ದೀನಿ, ನಮ್ಮ ಆಳಂದ್ ಕ್ಷೇತ್ರದಲ್ಲೇ 7,250 ವೋಟು 256 ಬೂತ್ನಲ್ಲಿ ಟಾರ್ಗೆಟ್ ಮಾಡಿ ಫಾರಂ 7 ಇಟ್ಟು ಡಿಲೀಟ್ ಮಾಡಿ ಇದನ್ನ ಹೆಲ್ಪ್ಲೈನ್ ಉಪಯೋಗಿಸ್ಕೊಂಡು ಗರುಡ ಆ್ಯಪ್ ಉಪಯೋಗಿಸ್ಕೊಂಡು NSPP ಪೋರ್ಟ್ರೇಲಲ್ಲಿ ಇದನ್ನ ಅನ್ಅಥರೈಸ್ಡ್ ಪರ್ಸನ್ಸು ಒಂದು ಅರ್ಜಿ ಹಾಕ್ತಾರೆ. ಸೊ ಮಲ್ಟಿಪಲ್ ಮೊಬೈಲ್ ನಂಬರ್ ಕೂಡ ನಾವು ಕಂಡುಹಿಡಿದಿದ್ದೇವೆ. ಸೊ ಉತ್ತರ ಪ್ರದೇಶದವರು, ಬಿಹಾರವರು, ದೆಹಲಿಯವರು, ಜಾರ್ಖಂಡ್ ಅವರು
ಅವ್ರ ಫೋನಿಂದ ಅಪ್ಲಿಕೇಶನ್ನ ಅರ್ಜಿ ಹಾಕ್ತಾರೆ. ಸೊ 150 ಅಫೆಕ್ಟೆಡ್ ಸಿಟಿಸನ್ಸು ಕಂಪ್ಲೇಂಟ್ ಕೊಡ್ತಾರೆ, ಹಿಂಗೆ ನಮ್ಮ ಓಟು ಈ ರೀತಿ ಆಗ್ತಾ ಇದೆ ಅಂತೇಳಿ ಯಾರು ನಮ್ಮ ರಿಜಿಸ್ಟ್ರಿಂಗ್ ಆಫೀಸರ್ಗೆ ತಹಶೀಲ್ದಾರ್ಗೆ ಕೊಡ್ತಾರೆ. ಸೊ ಅಲ್ಲಿ ಇನ್ಕ್ಲೂಡಿಂಗ್ ಭಾಳ ದೊಡ್ಡ ನಂಬರ್ಗಳೆಲ್ಲ ಡೀಟೇಲ್ಸ್ ಎಲ್ಲ ಇದೆ. ತಿರ್ಗಾ ಫೆಬ್ರವರಿ 23 ಎಲೆಕ್ಷನ್ ಕಮಿಷನ್ಗೆ ಡೆಲ್ಲಿಯವ್ರಿಗೂ ಕೂಡ ಬರೆದು ಈ ರೀತಿ ಆಗ್ತಾ ಇದೆ ಅಂತೇಳಿ ರಿಕ್ವೆಸ್ಟನ್ನು 224 ಕೂಡ ನಾವು ಮಾಡ್ತೇವೆ. ಈಗ ಇನ್ವೆಸ್ಟಿಗೇಷನ್ ರಿಲೀವ್ ಆಗಿದೆ. 6100 COD ಕೊಡ್ತೀವಿ. ಪೊಲೀಸ್ ಸ್ಟೇಷನಲ್ಲೂ ಕೂಡ ಕೇಸ್ ರಿಜಿಸ್ಟರ್ ಆಗ್ತದೆ. ಪೊಲೀಸ್ ಅವರು COD ಅವರು ಬರೀತಾರೆ. ಬರೆದ್ರೆ ಯಾವ ಥರದ ಮಾಹಿತಿಯನ್ನು ಕೂಡ ಎಲೆಕ್ಷನ್ ಕಮಿಷನ್ ಅವ್ರಿಗೆ IT ಇನ್ಫಾರ್ಮೇಷನ್ ಕೊಡಕ್ಕೆ ಹೋಗುದಿಲ್ಲ. ಸೊ ಆಮೇಲೆ ಕೊನೆಗೆ 9 ಮೊಬೈಲ್ ನಂಬರ್ಗಳನ್ನ ಔಟ್ಸೈಡ್ ಕರ್ನಾಟಕದ ಕೂಡ ನಮ್ಮ CD ಅವರು OTP ತೆಗೆದುಕೊಂಡದ್ದು OTP ಅದನ್ನ ಮಿಸ್ ಮಾಡ್ತಾರೆ. 12 ಸತಿ ಅಫಿಷಿಯಲ್ ಆಗಿ ನಮ್ಮ ಪೊಲೀಸ್ ಅವರು ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೀತಾರೆ, ನೀವು ನಮಗೆ ಇದು ದಾಖಲೆ ಕೊಡಿ ಅಂತೇಳಿ. ಅದು ಕೂಡ ಅವ್ರು ಯಾರು ಕೊಡುವುದಿಲ್ಲ. ಸೊ ಸಂಬಂಧಪಟ್ಟಂಥ ದೊಡ್ಡ ಟ್ರಯಲ್ ಕೂಡ ಮಾಡ್ತೀವಿ. ಸೊ ಅನೇಕ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಕೂಡ ನಿಲ್ತದೆ. ಇದಾದ ಮೇಲೆ ಲೆಕ್ಕ ಹಾಕೊಂಡ್ರೆ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ BR ಪಾಟೀಲ್ ರವರು ಮಾರ್ಜಿನ್ ಏನೋ 10,000 ಗೆಲ್ತಾರೆ, 89,000 ವೋಟ್ ತೆಗೆದುಕೊಂಡು. BJP 70,000. ಸೊ ಸುಭಾಷ್ ಗುಸ್ಸೇದಾರು ಅವರು ಕೂಡ ಒಂದು 697ರಲ್ಲಿ ಮಾರ್ಜಿನಲ್ಲಿ 2018ರಲ್ಲಿ ಗೆದ್ದಿರ್ತಾರೆ. ಆಗ ಇದನ್ನೆಲ್ಲ ಲೆಕ್ಕ ಹಾಕೊಂಡು ಆಗ್ತಾ ಇರ್ತದೆ. ಈಗ ಸೆಪ್ಟೆಂಬರ್ 25ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಂದು SIT ಸೈಬರ್ ಕ್ರೈಮ್ನಲ್ಲಿ ಫಾರ್ಮೇಷನ್ ಮಾಡ್ತಾರೆ. ಇದು ಕೂಡ ನಾವೆಲ್ಲ ಹುಡುಕ್ತೇವೆ. ಕೊನೆಗೆ ಎಲ್ಲಿಗೆ ಹೋಗಿದೆ ಅಂತಂದರೆ, ಸೊ ನಮ್ಮ XMLA BJP MLA ಸುಭಾಷ್ ಗುತ್ತೇದಾರರು ಅವರು ಕೆಲವು ದಾಖಲೆಗಳನ್ನು ಸುಟ್ಟಾಕಿದ್ದನ್ನೆಲ್ಲ ತಾವೆಲ್ಲ ಮಾಧ್ಯಮದಲ್ಲಿ ಅದನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ. ಒಂದು ರಿಪೋರ್ಟ್ ಎಲ್ಲ ಕೂಡ ಇದೆ. ರೈಡ್ ಕೂಡ ಕಂಡಕ್ಟ್ ಮಾಡಿದ್ದಾರೆ ಗುತ್ತೇದಾರ್ ಅವ್ರ ಮನೆಗೆ. ಸೊ ಆಗ ಭಾಳ ಜನ ಚಾರ್ಟೆಡ್ ಅಕೌಂಟೆಂಟು ಯಾರು ಅದರಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಆಗಿರ್ತದೆ. ಸೊ SIT ಅವರು ಲ್ಯಾಪ್ಟಾಪ್ ಕೂಡ ಸೀಸ್ ಮಾಡಿರೋದು ಇವೆಲ್ಲ ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದು ವ್ಯಕ್ತಿಗೆ ಅಲ್ಲಿ ಯಾರು ಇದಕ್ಕೆ ಇನ್ವಾಲ್ವ್ ಮಾಡ್ಕೊಂಡಿದ್ರು 80 ರೂಪಾಯಿನ ಅವನಿಗೆ ವೇಜಸ್ ಆಗಿ ಒಂದು ವೋಟ್ ತೆಗೆದ್ರೆ 80 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದು ಈಗಾಗಲೇ ಸ್ಟೇಟ್ಮೆಂಟ್ ಕೂಡ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ರೀತಿ ಎಲ್ಲ ನಡೆದಿದೆ. ರಿಪೋರ್ಟು ಸದ್ಯದಲ್ಲೇ ಬರ್ತದೆ. ಇದು ಏನಾಗ್ತದೆ ಅನ್ನೋದನ್ನು ನಾವೆಲ್ಲ ಕಾಯ್ಕೊಂಡು ಈಗ ಇದ್ದೇವೆ. ಈಗ ಹರಿಯಾಣದಲ್ಲೂ ಕೂಡ ಇದನ್ನ ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಸೊ 25 ಲಕ್ಷ ವೋಟ್ ಅಷ್ಟು ಮ್ಯಾನಿಪುಲೇಟ್ ಆಗಿದೆ ಅನ್ನೋದು ಈಗಾಗಲೇ ತಿಳಿಸಿದ್ದಾರೆ. ಒಂದೇ ಮನೆಯಲ್ಲಿ ನಮ್ದು ಏನಂತ ಅಂತಂದ್ರೆ ರಾಹುಲ್ ಗಾಂಧಿ ಅವರ ಚಿಂತನೆ ಫೈಟ್ ಟು ಪ್ರೊಟೆಕ್ಟ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಡೆಮೋಕ್ರಸಿ. ಈಗ ನಮಗೆ ಸಾರ್ವಜನಿಕರಿಗೆ ಪಬ್ಲಿಕ್ ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ, ರಿಸ್ಟೋರೇಷನ್ ಆಫ್ ಡೆಮೋಕ್ರಸಿ, ಪ್ರಜಾಪ್ರಭುತ್ವನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಹೋರಾಟವನ್ನು ಮಾಡಿಕೊಂಡು ನಮಗೆ ಕರ್ನಾಟಕ ರಾಜ್ಯದಿಂದನೇ ಈ ಒಂದು ದೊಡ್ಡ ಹೋರಾಟ ಪ್ರಾರಂಭ ಮಾಡೋದ್ರಿಂದ AICC ಅವರು ಇಡೀ ದೇಶದಲ್ಲಿ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡಗಳಿಗೆ, PCCಗೆ ನಾವು ರಾಷ್ಟ್ರಪತಿಗಳಿಗೆ ಮತ್ತು ಎಲೆಕ್ಷನ್ ಕಮಿಷನ್ ಅವ್ರಿಗೆ ನೇರವಾಗಿ ಜನರ ಅಭಿಪ್ರಾಯನ ತಿಳಿಸ್ಬೇಕು. ಇದು ಬರೀ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಇದು ಇಡೀ ಪ್ರಜಾಪ್ರಭುತ್ವದ ಒಂದು ಜನ ತಮ್ಮ ಮತದ ಹಕ್ಕನ್ನು ಉಳಿಸ್ಲಿಕ್ಕೋಸ್ಕರ, ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ, ಪ್ರಜಾಪ್ರಭುತ್ವದ ಪರವಾಗಿ ನಿಂತ ಒಂದು ಹೋರಾಟ. ಎಲ್ಲ ಸಾರ್ವಜನಿಕರು ಕೂಡ ಪಕ್ಷ ಭೇದವನ್ನು ಮರೆತು ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಿಂತ್ಕೊಂಡಿದೆ. ಇದನ್ನು ಮಾಡಬೇಕು ಅಂತೇಳಿ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಸೊ ಅದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಇಡೀ ದೇಶದ ಉದ್ದಗಲೂ ಕೂಡ ನಾವು ಈ ಎಲೆಕ್ಷನ್ ಕಮಿಷನ್ಗೆ ಮತ್ತು ದೆಹಲಿಗೆ ತಿಳಿಸ್ಲಿಕ್ಕೆ ಸಿಗ್ನೇಚರ್ ಕ್ಯಾಂಪೇನಿಂಗ್ ಒಂದು ಆಂದೋಲನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಕೆಲವು ಕಡೆ ಹೋಗಿ ಸಿಗ್ನೇಚರ್ ಮಾಡಿದ್ದಾರೆ.
ನಾನು ಇಲ್ಲೂ ಮಾಡಿದ್ದೇನೆ, ರಾಯಚೂರು ಜಿಲ್ಲೆಗೂ ಹೋಗಿ ಮಾಡಿದ್ದೇನೆ, ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಮಾಡಿ. ಸೊ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರಿಗೆ ಉರುಪು ಮಾಡಿದ್ದೇವೆ. BLA ಕೂಡ ಬೇರೆ ವಿಚಾರ ಇದೆ, ಅದು ಬೇರೆ ನಾನು ಮಾತಾಡ್ತೀನಿ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟು ಈಗಾಗಲೇ 1,12,41,000 ಸಿಗ್ನೇಚರ್ನ ಮಾಡಿದ್ದೇವೆ. ಇದು ನಮ್ಮ ಸರ್ವಜ್ಞ ನಗರದ ಡಬ್ಬ. ಇದರಲ್ಲಿ 50,000 ಸಿಗ್ನೇಚರ್ಸ್ ಇದೆ. ಇಲ್ಲೆಲ್ಲ ಪ್ರತಿ ಕ್ಷೇತ್ರದಿಂದ ಬಂದಿರೋದು, ಬಳ್ಳಾರಿಯಿಂದ ಬಂದಿದೆ, ಈಸ್ಟು, ಗದಗು, ರಾಯಚೂರು, ಕೊಪ್ಪಳ, ಧಾರವಾಡ, ಯಾದಗಿರಿ ಈ ರೀತಿ ಬಂದಿದೆ. ಇಲ್ಲೂ ಕೂಡ ಉಡುಪಿ, ಸೌತು ಎಲ್ಲ ಬಂದಿರೋಂಥದ್ದೆಲ್ಲ ದಾಖಲೆ ಇದೆ. 40 ಡಿಸ್ಟಿಕ್ಕಲ್ಲೂ ಕೂಡ ನಮ್ಮ ಪೊಲಿಟಿಕಲ್ ಡಿಸ್ಟ್ರಿಕ್ಟ್ಸ್ 40 ಡಿಸ್ಟಿಕ್ ಇದೆ. ಆ ಡಿಸ್ಟಿಕ್ದೆಲ್ಲ ಕೂಡ ನಾವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದೇವೆ. ಅದನ್ನು ನಮಗೆ 9ನೇ ತಾರೀಕು 10ನೇ ತಾರೀಕು ತೆಗೆದುಕೊಂಡು ಹೋಗೋದು ಅನ್ನೋದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಅಷ್ಟರೊಳಗಡೆ ತಲುಪಿಸ್ಬೇಕು ಅಂತ ನಮಗೆ ಎಷ್ಟಾಗಿದೆಯೋ ಅಷ್ಟು ತಲುಪಿಸಿ ಅಂತ ಹೇಳಿದ್ದಾರೆ. ಇದು ರಾಮಲೀಲಾ ಮೈದಾನದಲ್ಲಿ 3ನೇ ವಾರದಲ್ಲಿ ಒಂದು ದೊಡ್ಡ ಬೃಹತ್ ಸಭೆಯನ್ನು ಕೂಡ ಇಡಬೇಕು ಅನ್ನೋದು ಒಂದು ತೀರ್ಮಾನ ಇದೆ. ಸೊ ನಮಗೆ ತಲುಪಿಸ್ಬೇಕು ಅಂತೇಳಿ ನಾನು ಝೂಮ್ ಮೀಟಿಂಗ್ಗಳನ್ನ ಕಂಡಕ್ಟ್ ಮಾಡಿದ್ದೀನಿ. ACC ಜನರಲ್ ಸೆಕ್ರೆಟರಿ ಮಾಡಿದ್ದಾರೆ, ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಮಾಡಿದ್ದಾರೆ, ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಮಾಡಿದ್ದಾರೆ. ಎಲ್ಲ ಭಾಳ ಪ್ರಾಮಾಣಿಕವಾಗಿ ಒಂದು 8 ಕಡೆ ಬಿಟ್ಟರೆ ಬೇರೆ ಕಡೆ ಎಲ್ಲ ಚೆನ್ನಾಗಿ ನಡೆದು ಪಟ್ಟಿ ಇದೆ ನಮ್ಮ ಹತ್ರ, ಯಾರು ಏನೇನು ಮಾಡಿದ್ದಾರೆ ವಿತ್ ಇನ್ಕ್ಲೂಡಿಂಗ್ ಫೋನ್ ನಂಬರ್ಸು. ಇಲ್ಲಿ ಕಂಪ್ಲೀಟ್ ನಿಮಗೆ ನಾನು ಲಿಸ್ಟನ್ನು ಯಾವ ರೀತಿ ಮಾಡಿದ್ದೀವಿ ಅಂತೇಳಿ ಒಂದು ಮಾಹಿತಿ ಕೂಡ ಇದೆ. ನಾವು ಅರ್ಜಿ ಹಾಕ್ಬಿಟ್ಟು ವಿತ್ ಸಿಗ್ನೇಚರ್ಸು, ಅವ್ರ ಅಡ್ರೆಸ್ಸು, ಅವ್ರ ಫೋನ್ ನಂಬರ್ಸು ಎಲ್ಲ ಮಾಹಿತಿಯನ್ನು ಒಂದೊಂದು ಪುಸ್ತಕದಲ್ಲಿ ಕೂಡ ರೆಡಿ ಮಾಡಿ ನಾವೆಲ್ಲ ಬೂತ್ ವೈಸು ಕೊಟ್ಟಿದ್ದೇವೆ. ಅಂದರೆ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಸೊ ನಾವೇ ನಾಳೆ ಬೆಳಗ್ಗೆ ಕೆಲವರು ತಮಿಳ್ನಾಡವರು ಟ್ರಕ್ಕಲ್ಲಿ ಕಳಿಸ್ತಾ ಇದ್ದಾರೆ. ನಾನು ಒಂದು 12 ಜನ ಡಿಸ್ಟಿಕ್ ಪ್ರೆಸಿಡೆಂಟ್ಗಳು ಯಾರು ಹೆಚ್ಚಿಗೆ ಜವಾಬ್ದಾರಿ ತೆಗೆದುಕೊಂಡು ಅವರದ್ದು ಕೈಲಿ ಒಂದೊಂದು ಫ್ಲೈಟಲ್ಲಿ ಒಂದು 20 kg 30 kg ಹಾಕ್ಲಿಕ್ಕೆ ಅವಕಾಶ ಇದೆ. ಇನ್ನು ಹೋದ್ರೆ ಲಾರಿಲಿ ಕಳಿಸಿದ್ರೆ ಲೇಟ್ ಆಗ್ತದೆ ಅಂತೇಳಿ ಮುಂಚಿತವಾಗಿ ಒಂದು 10 ಜನ ಕಳಿಸಿಸ್ಬಿಟ್ಟು ಅದೇ ಚಾರ್ಜ್ಗೆ, ಲಾರಿ ಚಾರ್ಜ್ಗೆ 10 ಜನ ಹೋಗಿ ಬಂದ್ಬಿಡ್ಬೋದು. ಹೋಗಿ ಹಾಕಿ ಕಳಿಸಿ ಅಲ್ಲಿ ಡೆಲಿವರಿ ಮಾಡಿಬಿಟ್ಟು ಬರೋಣ ಅಂಥೇಳಿ ಈಗಲೇ ತೀರ್ಮಾನ ಮಾಡಿದ್ದೇವೆ. ಸೊ ಅದಕ್ಕೆ ನಾನು, ಮುಖ್ಯಮಂತ್ರಿಗಳು, ನಮ್ಮ ಯಾರ್ಯಾರು ಕಾರ್ಯಕರ್ತರು, ಅಧ್ಯಕ್ಷಗಳು, ಶಾಸಕರು ಪ್ರಾಮಾಣಿಕವಾಗಿ ದುಡಿದ್ದಾರೆ ಅವ್ರಿಗೆ ಕೆಲಸ ಮಾಡಬೇಕು. ನಮ್ಮ ರಾಜ್ಯದಿಂದನೇ ಇದನ್ನು ಮೊದಲು ಪ್ರಾರಂಭ ಮಾಡಿರೋ ದೃಷ್ಟಿಯಿಂದ ನಾವೇ ಮೊದಲು ಎಲ್ಲರಿಗಿಂತ ಮುಂಚಿತವಾಗಿ ಅದನ್ನು ತಲುಪಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಸೊ ಅದನ್ನು ಹೋಗಿ ಡೆಲ್ಲಿಗೆ ACC ಕಚೇರಿಗೆ ತಲುಪಿಸ್ತೀವಿ. ತಲುಪಿಸಾದ್ಮೇಲೆ ಅವರು ಎಲ್ಲಿಗೆ ಆ್ಯಕ್ಚುಲಿ 10ನೇ ತಾರೀಕು ಇದನ್ನು ಸಬ್ಮಿಟ್ ಮಾಡಬೇಕು ಅಂತ ನಮಗೆ ನಿರ್ದಿಷ್ಟವಾಗಿ ಮಾರ್ಗದರ್ಶನ ಇತ್ತು. ಬಟ್ ಅದು 10ನೇ ತಾರೀಕು ಮಾಡ್ತಾರೋ ಏನೋ ACC ಅವ್ರಿಗೆ ಬಿಟ್ಟಂಥ ವಿಚಾರ. ಬಟ್ ನಮಗೆ 25ನೇ ತಾರೀಕು ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಕೂಡ ಈಗಾಗಲೇ ಚರ್ಚೆ, ಆಲೋಚನೆ ಕೂಡ ಈಗಾಗಲೇ ನಡೀತಾ ಇದೆ. ನಾವು 10ನೇ ತಾರೀಕು ಅದನ್ನು ತಲುಪಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸೊ ಇವತ್ತೆಲ್ಲ ಕಲೆಕ್ಟ್ ಮಾಡಿ ನಾಳೆ ಎತ್ಕೊಂಡು ಹೋಗಿ ನಾಳಿದ್ದು 10ನೇ ತಾರೀಕು ಅವರ ಗಮನಕ್ಕೆ ನಾವು ಇದನ್ನು ಅವ್ರ ವಶಕ್ಕೆ ಕೊಡ್ತಾ ಇದ್ದೇವೆ. ಸೊ ಅದಕ್ಕೆ ಈ ಒಂದು ವಿಚಾರ ಇನ್ನು ಇದು ಇಲ್ಲಿಗೆ ಮುಂದುವರಿಸ್ತೀವಿ ನಾವು. ಎಲ್ಲೆಲ್ಲಿ ಇನ್ನೇನು ಆಗಿಲ್ಲ ಅವರೆಲ್ಲ ಕೂಡ ಇದನ್ನು ಹೆಚ್ಚಿಗೆ ಜವಾಬ್ದಾರಿ ತೆಗೆದುಕೊಂಡು ಇನ್ನು 3-4 ದಿನದಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ನಂಬರನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಆ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ಈ ಒಂದು ದೊಡ್ಡ ಆಂದೋಲನ ಇದು ಎಲೆಕ್ಷನ್ ಕಮಿಷನ್ ಅವರು ನಮಗೆ ಮಾಹಿತಿ ಕೇಳ್ತಾರೆ, ನಾವು ಅವ್ರು ಕೇಳಿದ್ರೆ ಕೆಲವು ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತೇಳಿ. ಸೊ ಅದಕ್ಕೆ ನಮಗೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಾವು ಬ್ಯಾಲೆಟಲ್ಲೇ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನು ಮಾಡಿದ್ದೇವೆ. ನಮ್ಮ ಸರ್ಕಾರದ ಚಿಂತನೆ ಬ್ಯಾಲೆಟಲ್ಲೇ ಮಾಡಬೇಕು ಅನ್ನೋದು ನಮ್ಮ ಚಿಂತನೆ. ಏಕೆಂದರೆ ಜನರಿಗೆ ನಂಬಿಕೆ ಹೊರಟೋಗಿದೆ. ನಮ್ಮ ಸೆಂಟ್ರಲ್ ಗೌರ್ಮೆಂಟೇ ಹಿಂದೆ ನಾವು ಇದನ್ನು ತಂದು ವೋಟಿಂಗ್ ಮಿಷಿನ್ ತಂದು ಇರಲಿ, ಅದ್ರ ಬಗ್ಗೆ ದೊಡ್ಡ ವ್ಯಾಪಕವಾದ ಚರ್ಚೆ ನಡೀತಾ ಇದೆ. ಆದರೆ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ರಾಜ್ಯ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ನಂಬರ್ 1 ಅಂತೇಳಿ ಈಗಾಗಲೇ ACC ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಇದು ನಂದಲ್ಲ, ನಮ್ಮ BLAಗಳದು
ನಮ್ಮ ಬ್ಲಾಕ್ ಅಧ್ಯಕ್ಷಗಳು, ನಮ್ಮ ಜಿಲ್ಲಾ ಅಧ್ಯಕ್ಷಗಳು, ಕೆಲವು ನಮ್ಮ ಶಾಸಕರು ಮಾಡಿದಂಥ ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಮಾಡಿದಂಥ ಕೆಲಸ. ಸೊ ಅವ್ರಿಗೆ ಪಕ್ಷದ ಪರವಾಗಿ ನಾನು ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಇದನ್ನು ಮುಖ್ಯಮಂತ್ರಿಗಳು ಇವತ್ತು ಅವ್ರಿಗೆಲ್ಲ ಕೂಡ ಅಭಿನಂದಿಸೋ ಜೊತೆಗೆ ನಾನು ಎತ್ಕೊಂಡೋಗಿ ಇದನ್ನೆಲ್ಲ ಕೂಡ ಅಲ್ಲಿ ಡೆಲಿವರಿ ಮಾಡಿಸೋಂಥ ಕೆಲಸ ನಾವು ಮಾಡ್ತೇವೆ. ಈ ವಿಚಾರವನ್ನು ರಾಜ್ಯದ ಎಲ್ಲ ನಾಗರಿಕರಿಗೆ ತಿಳಿಸ್ಬೇಕಾದ್ದು. ಇದು ಒಂದು ಪಬ್ಲಿಕ್ ಮೂಮೆಂಟ್. ಇದು ನಮ್ಮದು ಕೆಲಸ ಅಲ್ಲ. ಮುಂದಕ್ಕೆ ಬೇರೆ ಪ್ಲಾನ್ ಆಫ್ ಆ್ಯಕ್ಷನ್ಸು, ಬೇರೆ ಪ್ರೋಗ್ರಾಮ್ಸ್ ಎಲ್ಲ ನಾವು ಹಮ್ಮಿಕೊಂಡಿದ್ದೇವೆ. ಈ ದೃಷ್ಟಿಯಿಂದ ಈ ಪಕ್ಷದ ವೋಟ್ ಚೋರಿ ವಿಚಾರದಲ್ಲಿ ಜನರಿಗೆ ಜಾಗೃತಿ ಮೂಡುವಂಥ ಕೆಲಸ ಏನು ರಾಹುಲ್ ಗಾಂಧಿ ಅವರು ಇದನ್ನು ದೊಡ್ಡ ನಾಯಕತ್ವವನ್ನು ವಹಿಸ್ಕೊಂಡಿದ್ದಾರೆ. ಈ ನಾಯಕತ್ವವನ್ನು ವಹಿಸ್ಕೊಂಡಿರೋದಕ್ಕೆ ಅವ್ರಿಗೆ ನಾನು ಅಭಿನಂದಿಸಿ, ಶುಭ ಹಾರೈಸಿ, ಯಶಸ್ಸಿ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡಿ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ ಮತ್ತು ಯಾರ್ಯಾರು ಪಕ್ಷದ ರಾಜ್ಯದ ಅಧ್ಯಕ್ಷಗಳು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ನನ್ನ ಈ 4 ಮಾತನ್ನು ಮುಗಿಸ್ತೇನೆ. ಮಿಕ್ಕಿದ ವಿಚಾರವನ್ನು ನಿಮಗೆ ಮುಖ್ಯಮಂತ್ರಿಗಳು ತಿಳಿಸ್ತಾರೆ. ಇಂದಿನ ಈ ಪತ್ರಿಕಾಗೋಷ್ಠಿಗೆ ಸತೀಶ್ ಜಾರಕಿಹೊಳಿ ಅವರು ಸಚಿವರು ಬಂದಿದ್ದಾರೆ, ಹಿರಿಯ ಸಚಿವರು. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೀನಿ. ಹಾಗೆ ಜಿಲ್ಲಾಧ್ಯಕ್ಷರುಗಳು ಮತ್ತು ಎಲ್ಲ ಅಧ್ಯಕ್ಷರಿಗೆ ತಾನೇ ಹೇಳಿದ್ರು, ಭಾಳ ಕಾಂಪಿಟೇಟಿವ್ ಆಗಿ ತುಂಬ ಜನ ಜಿಲ್ಲಾಧ್ಯಕ್ಷರುಗಳು ಮಾಡಿದ್ದಾರೆ. ಅದರಲ್ಲಿ ನಂಜಯ್ಯಮಠ ಅವರು ಇರ್ಬೋದು, ಮತ್ತು ಇಲ್ಲಿ ಕೂತಿರುವಂಥ ಎಷ್ಟೋ ಅನಿಲ್ ಪಾಟೀಲ್ ಅವರು ಇರ್ಬೋದು, ಮತ್ತು ಇಲ್ಲಿ ಕೂತಿರೋ ಜಿಲ್ಲಾಧ್ಯಕ್ಷರುಗಳು, ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷರುಗಳು ಹನುಮಂತರಾಯಪ್ಪ ಅವರೆಲ್ಲ ಹಿಂದೆ ಕೂತಿದ್ದಾರೆ. ಹೈಯೆಸ್ಟು ಇವತ್ತಿನ ತನಕ ಮಾಡಿರೋದು ಹನುಮಂತರಾಯಪ್ಪ ಜಿಲ್ಲೆಯಿಂದ. ಹಾಗೆಯೇ ನಮ್ಮ ವಾಜಿದ್ ಅವರು, ಮತ್ತು ಮೋಹನ್ ಅವರು, ಮತ್ತು ನಂದಕುಮಾರ್ ಅವರು, ಮಂಜುನಾಥ್ ಎಲ್ಲರೂ ಕೂಡ ಫ್ರಂಟಲ್ ಆರ್ಗನೈಸೇಷನ್ಸು ಎಲ್ಲದು. ಯೂತ್ ಕಾಂಗ್ರೆಸ್ಸು 5.5 ಲಕ್ಷ ಮಾಡಿದ್ದಾರೆ, NSUM ಮಾಡಿದ್ದಾರೆ, ಅವರು ಒಂದು 3 ಲಕ್ಷ, ಮಹಿಳಾ ಕಾಂಗ್ರೆಸ್ಸು 2.5 ಲಕ್ಷ ಮಾಡಿದ್ದಾರೆ. ಹಾಗೆ ಪ್ರತಿಯೊಂದು ಕೂಡ SC/ST ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ರತಿಯೊಬ್ಬರು ಇರ್ಬೋದು. ಫಸ್ಟ್ ಟೈಮು ಫ್ರಂಟಲ್ ಆರ್ಗನೈಸೇಷನ್ಸು, ಸೆಲ್ಸ್ನವರು, ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಕೂಡ ಭಾಳ ತುಂಬ ಉತ್ಸಾಹದಿಂದ ತುಂಬ ಒಂದು 24 ಲಕ್ಷ ಅವ್ರ ಕಡೆಯಿಂದನೇ ಮಾಡಿದೆ. ಅವ್ರಿಗೆಲ್ಲರೂ ಕೂಡ ನಾನು ಕೃತಜ್ಞತೆನ ಮತ್ತು ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾರ್ಯಾರು ಇಡೀ ರಾಜ್ಯದಲ್ಲಿ ಜಿಲ್ಲಾಧ್ಯಕ್ಷರುಗಳು, ಶಾಸಕರು, ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಗಳು, ಕಾರ್ಯಕರ್ತರು, ಬ್ಲಾಕ್ ಅಧ್ಯಕ್ಷರುಗಳು ಅವರೆಲ್ಲರೂ ಕೂಡ ಭಾಳ ಉತ್ಸಾಹದಿಂದ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳು. ಮತ್ತು KPCC ವತಿಯಿಂದ ಮತ್ತು ಹಾಗೆ ಯಾರು ಹೈಯೆಸ್ಟ್ ಮಾಡಿರ್ತಾರೋ ಅಧ್ಯಕ್ಷರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಕೊಡೋ ರೀತಿಯನ್ನು ಕೂಡ ಮಾಡೋದಕ್ಕೆ ನಾವು ಹೇಳಿದ್ದೀವಿ. ಇದೊಂದು ನಡೀತಾ ಇರ್ತದೆ, ನಿರಂತರವಾಗಿ ನಡೆಯುವಂಥ ಕಾರ್ಯಕ್ರಮ ಇದು. ಇದು ನಿಲ್ಲಲ್ಲ, ಮತ್ತೆ ಅದನ್ನು ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. KPCCಯಿಂದ ಅಧ್ಯಕ್ಷರ ಆದೇಶದ ಮೇರೆಗೆ ಅದು ಕಂಟಿನ್ಯೂ ಆಗುತ್ತೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರ, ಇತರ ಎಲ್ಲ ಪಕ್ಷದ ಮುಖಂಡರುಗಳ, ಮಾಧ್ಯಮದ ಸ್ನೇಹಿತರ, ಕಾರ್ಯಕರ್ತ ಬಂಧುಗಳೇ, ಈಗಾಗಲೇ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಮತಗಳ್ಳತನ ಇದ್ರ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಬುನಾದಿ. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಕರ್ತರು. ಅವರು ಚುನಾವಣಾ ಆಯೋಗ ಅದನ್ನು ಸ್ವತಂತ್ರ ಸಂಸ್ಥೆ ಅಂತೇಳಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಮಾಡಿದ್ದಾರೆ. ಸ್ವತಂತ್ರ ಸಂಸ್ಥೆ ಅಂತೇಳಿ ಸಂವಿಧಾನದಲ್ಲಿ ಮಾಡಿದ್ದಾರೆ.
ಪ್ರಜಾಪ್ರಭುತ್ವ ಯಾವತ್ತೂ ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ಮಧ್ಯಪ್ರವೇಶ ಮಾಡಬಾರದು. ಚುನಾವಣಾ ಪ್ರಕ್ರಿಯೆ ಸ್ವತಂತ್ರವಾಗಿರಬೇಕು. ಮತದಾರರು ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡುವಾಗ ಯಾವುದೇ ಇನ್ಫ್ಲೂಯೆನ್ಸ್ಗೆ ಒಳಗಾಗಬಾರದು. ಮತ್ತು ಮತದಾರರು ಸ್ವತಂತ್ರವಾಗಿ ಮತ ಚಲಾಯಿಸ್ತಕ್ಕಂಥ ವ್ಯವಸ್ಥೆ ಇರಬೇಕು. ಅದಕ್ಕೋಸ್ಕರನೇ ಸಂವಿಧಾನದಲ್ಲಿ ನಾವು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂತ ಹೇಳಿದ್ದೀವಿ. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕು ಅಂತ. ಅದು ಆಗಲೇಬೇಕು. ಯಾಕಂತಂದರೆ ಸಂವಿಧಾನ ಉಳಿಬೇಕಾದ್ರೆ, ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ನಾವು ಮತದಾನ ಸ್ವತಂತ್ರವಾಗಿರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು, ಅದನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಎಲ್ಲ ಸರ್ಕಾರಗಳ, ಎಲ್ಲ ಪಕ್ಷಗಳ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಭಾರತೀಯ ಜನತಾ ಪಕ್ಷವನ್ನು ಸುಳ್ಳಿನ ಸರದಾರ ಅಂತೇಳಿ ನಾವು ಕರೀತಾ ಇದ್ದೆ. ಬರೀ ಅವರು ಸುಳ್ಳಿನ ಸರದಾರರಷ್ಟೇ ಅಲ್ಲ, ಸುಳ್ಳೇ ಅವ್ರ ಮನೆ ದೇವರು ಅಂತ ನಾವೆಲ್ಲ ಕರಿತಾ ಇದ್ದೆ. ಅದಷ್ಟಕ್ಕೆ ಸೀಮಿತ ಆಗಿಲ್ಲ. ಅವರು ಮತಗಳ್ಳತನ ಮಾಡೋದ್ರಲ್ಲೂ ಕೂಡ ನಿಶ್ಚೀಮರು ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದಾರೆ. ಮತ ಕದಿಯದೇ ಅವರ ಕಸುಬು. ಅದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದವರು ಇತ್ತೀಚಿನ ವರ್ಷಗಳಲ್ಲಿ ಮತಗಳ್ಳತನ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಅಸೆಂಬ್ಲಿ ಚುನಾವಣೆಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರದಲ್ಲಿರ್ಬೋದು, ಅನೇಕ ರಾಜ್ಯ ಸರ್ಕಾರಗಳಲ್ಲಿರ್ಬೋದು, ಮತಗಳ್ಳತನ ಮಾಡಿನೇ ಅಧಿಕಾರಕ್ಕೆ ಬಂದಿರೋದು. ಇದನ್ನು ನಮ್ಮ ನಾಯಕರಾದಂಥ ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಬಯಲುಗೊಳಿಸಿದ್ದಾರೆ. ಬರೀ ಬಯಲುಗೊಳಿಸೋದು, ಆರೋಪ ಮಾಡಿರೋದು ಅಷ್ಟೇ ಅಲ್ಲ, ಬರೀ ಆರೋಪ ಮಾಡಿಲ್ಲ, ಸಾಕ್ಷ್ಯಾಧಾರವಾಗಿ ಸಾಕ್ಷ್ಯವನ್ನು ಇಟ್ಕೊಂಡು ಅವರನ್ನ ಬಯಲುಗೊಳಿಸ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ಆಮೇಲೆ ಕರ್ನಾಟಕದಲ್ಲಿ ಮಾಡಿದ್ರು, ಆಮೇಲೆ ಹರಿಯಾಣದಲ್ಲೂ ಕೂಡ ಮಾಡಿದ್ರು. ಈಗ ಇತ್ತೀಚೆಗೆ ನಡೆದಂಥ ಬಿಹಾರ್ ಚುನಾವಣೆ, ಅಸೆಂಬ್ಲಿ ಚುನಾವಣೆ, ಅಲ್ಲೂ ಕೂಡ ದಿಲ್ಲಿನಲ್ಲಿ ವೋಟ್ ಮಾಡಿರೋರು ಬಿಹಾರ್ನಲ್ಲಿ ವೋಟ್ ಮಾಡಿದ್ದಾರೆ.
ದಿಲ್ಲಿನಲ್ಲಿ ವೋಟ್ ಮಾಡಿರ್ತಕ್ಕಂಥವ್ರು. ಯಾಕಂತಂದ್ರೆ ನಮ್ಮ ಸಂವಿಧಾನ ಹೇಳ್ತದೆ ಒಬ್ರಿಗೆ ಒಂದೇ ಓಟು. ಅನೇಕ ರಾಜ್ಯಗಳಲ್ಲಿ ಮಾಡೋಕ್ಕಾಗಲ್ಲ. ಒಂದು ಓಟಿಗಿಂತ ಜಾಸ್ತಿ ಚಲಾವಣೆ ಚಲಾಯಿಸೋಕ್ಕಾಗಲ್ಲ. ಒಂದು ಓಟ್ ಮಾತ್ರ ಮಾಡಬೇಕು. ಅವರು ದಿಲ್ಲಿನಲ್ಲೂ ವೋಟ್ ಮಾಡ್ತಾರೆ, ಬಿಹಾರ್ನಲ್ಲೂ ವೋಟ್ ಮಾಡ್ತಾರೆ. ಇದು ಸಂವಿಧಾನ ಬಾಹಿರ. ಸಂವಿಧಾನ ಬಾಹಿರ. ಇವತ್ತು ಸಂವಿಧಾನ ಬಾಹಿರವಾಗಿ ಅಧಿಕಾರ ಹಿಡಿತಕ್ಕಂಥದ್ದು ಇದೆಯಲ್ಲ, ಇದು ಸಂವಿಧಾನಕ್ಕೆ ವಿರೋಧಿಯಾದದ್ದು ಮತ್ತು ಪ್ರಜಾಪ್ರಭುತ್ವ ಮೂಲ ತತ್ವಗಳಿಗೆ ವಿರುದ್ಧವಾದದ್ದು. ಇದನ್ನ ಮಾಡಿದ್ದಾರೆ. ಈಗ ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ಬಂದಿದ್ದರು. ಮಹದೇವಪುರದಲ್ಲಿ ಏನು ನಡೆದಿದೆ ಲೋಕಸಭಾ ಚುನಾವಣೆಯಲ್ಲಿ, ಮನ್ಸೂರ್ ಅಲಿ ಖಾನ್ ಅವ್ರು ಸೋಲ್ಬೇಕಾದ್ರೆ ಏನು ಕಾರಣ ಅಂತಕ್ಕಂಥದ್ದನ್ನ ಸಾಕ್ಷ್ಯಾಧಾರಿತವಾಗಿ ಜನಗಳ ಮುಂದೆ ಪ್ರದರ್ಶನ ಮಾಡ್ತಕ್ಕಂಥ, ಜನರಿಗೆ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ನಾನು ಮತ್ತು DK ಶಿವಕುಮಾರ್ ಅವರು ಮತ್ತು ಕರ್ನಾಟಕದ ಅನೇಕ ಮಂತ್ರಿಗಳು, ಶಾಸಕರು, ನಾಯಕರುಗಳು ಅವರೆಲ್ಲರೂ ಕೂಡ ಭಾಗವಹಿಸಿದರು. ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಭಾಗವಹಿಸಿದರು. ಅವ್ರ ಮೂಲಕ ಈ ಜನಗಳ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಈಗ ಇಷ್ಟೆಲ್ಲ ನಡೆದಿದ್ರು ಕೂಡ ಮಹಾರಾಷ್ಟ್ರದಲ್ಲಿ ನಡೀತು, ಇದರಲ್ಲಿ ಕರ್ನಾಟಕದಲ್ಲಿ ನಡೀತು, ಆಮೇಲೆ ಹರಿಯಾಣದಲ್ಲಿ ನಡೀತು, ಈಗ ಬಿಹಾರ್ನಲ್ಲೂ ಕೂಡ ನಡೀತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಚುನಾವಣಾ ಆಯೋಗದವರು ತನಿಖೆನೂ ಕೂಡ ಮಾಡಲಿಕ್ಕೆ ಹೋಗಿಲ್ಲ. ಅದಕ್ಕೆ ಉತ್ತರನೂ ಕೊಡ್ತಾ ಇಲ್ಲ. ಬೇಜವಾಬ್ದಾರಿಯಿಂದ ಉತ್ತರ ಕೊಟ್ಟರೆ ಅದು ಕೂಡ ಕೊಡ್ತಕ್ಕಂಥದ್ದು ಮಾಡ್ತಾರೆ. ಸಂವಿಧಾನದ ರೀತಿಯಲ್ಲಿ ಅಥವಾ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಲ್ಲ. ಇದು ಚುನಾವಣಾ ಆಯೋಗ ಜವಾಬ್ದಾರಿ. ಬಿಕಾಸ್ ಕೇಂದ್ರ ಸರ್ಕಾರ ಇದೆಯಲ್ಲ, ಬಹುಶಃ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ಅವರು ಹೇಳ್ದಂತೆ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಇದರಿಂದ ಗೊತ್ತಾಗ್ತದೆ. ಇದೊಂದೇ ಅಲ್ಲ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಎಲ್ಲ ಸ್ವತಂತ್ರ ಸಂಸ್ಥೆಗಳನ್ನೆಲ್ಲ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗ CBI ಅವರ ಅಧೀನದಲ್ಲಿ ಬರ್ತಕ್ಕಂಥದ್ದು, ED, IT, ಈಗ ಚುನಾವಣಾ ಆಯೋಗ, ಇವೆಲ್ಲವೂ ಕೂಡ ಸಂವಿಧಾನದಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳು ಇವು. ಈ ಸಂಸ್ಥೆಗಳಿಗೆ ಅವರ ಅಧೀನದಲ್ಲಿ ಇಟ್ಕೊಂಡು ಕೆಲಸ ಮಾಡಿಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇದ್ದಾವೆ. ಇವೆಲ್ಲ ಸ್ವತಂತ್ರ ಸಂಸ್ಥೆಗಳೆಲ್ಲವೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡೋದು ಬಿಟ್ಟು ಕೇಂದ್ರ ಸರ್ಕಾರ ಹೇಳದಂತೆ ಅವರ ಅಡಿಯಾಳುಗಳಂತೆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರ ಜನರ ಸಾರ್ವಜನಿಕರ ಗಮನವನ್ನು ಸೆಳೆಯಲಿಕ್ಕೋಸ್ಕರ, ಸಂವಿಧಾನವನ್ನು ಉಳಿಸ್ಲಿಕ್ಕೋಸ್ಕರ, ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೋಸ್ಕರ, ಈ ಸ್ವತಂತ್ರ ಸಂಸ್ಥೆಗಳನ್ನು ಉಳಿಸ್ಲಿಕ್ಕೋಸ್ಕರ ನಾವು
ಈ ಸಹಿ ಸಂಗ್ರಹ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೀವಿ. ಇಲ್ಲಿವರೆಗೆ ಸುಮಾರು ಈಗಾಗಲೇ DK ಶಿವಕುಮಾರ್ ಅವರು ಹೇಳಿದಾಗೆ ಸುಮಾರು 1,12,00,000ಕ್ಕೂ ಹೆಚ್ಚು ಕರ್ನಾಟಕದಿಂದ ಸಹಿ ಸಂಗ್ರಹ ಮಾಡಿದ್ದಾರೆ. ಇದು ಮುಂದುವರಿತಕ್ಕಂಥ ಕೆಲಸ ಆಗ್ತದೆ. ಬಹುಶಃ 10ನೇ ತಾರೀಕಿನಷ್ಟೊತ್ತಿಗೆ ಮೊದಲ ಸಹಿ ಸಂಗ್ರಹವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಆಮೇಲೆ ಇದು ರಾಷ್ಟ್ರಪತಿಗಳಿಗೆ, ಬಿಕಾಸ್ ಈ ರಾಷ್ಟ್ರಪತಿಗಳು ಪ್ರೆಸಿಡೆಂಟ್ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅವ್ರಿಗೆ ಕಳಿಸ್ತಕ್ಕಂಥ ಕೆಲಸ, ಮತ್ತು ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಿಗೆ ಕಳಿಸ್ತಕ್ಕಂಥ ಕೆಲಸ, ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸೊ ಈ ಮೂಲಕ ಸಾರ್ವಜನಿಕರ ಜನತೆಯ ಗಮನವನ್ನು ಸೆಳೀತಕ್ಕಂಥದ್ದು, ಆ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಈ ಸಂವಿಧಾನ ಸಂಸ್ಥೆಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸೊ ಇದನ್ನು ಮಾಡಲಿಕ್ಕೋಸ್ಕರವಾಗಿ ಇದು ನಿರಂತರವಾಗಿ ನಡೀತಕ್ಕಂಥ ಕೆಲಸ. ಅದನ್ನು ನಿಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೀವು ಮಾಧ್ಯಮದವರು ಕೂಡ ಅನೇಕ ನಿಮ್ಮ ರಿಯಾಕ್ಷನ್ಗಳನ್ನು ಕೂಡ ನೋಡಿದ್ದೀನಿ. ಭಾಳ ಸಂತೋಷ, ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲರೂ ಕೂಡ ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥ ಭಾವನೆಯನ್ನು ನಾವೆಲ್ಲರದ್ದು ಕೂಡ, ಯಾಕಂತಂದರೆ ಮಾಧ್ಯಮ ಇದೆಯಲ್ಲ ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂತ ಕರಿತೀವಿ. ಈ 4ನೇ ಸ್ತಂಭ ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಸಹಿ ಸಂಗ್ರಹ ಎಲ್ಲ ಜಿಲ್ಲೆಗಳಲ್ಲಿ ಎಷ್ಟು 40 ಜಿಲ್ಲೆಗಳ ರಾಜಕೀಯವಾಗಿ 40 ಜಿಲ್ಲೆಗಳಿದ್ದಾವೆ. ಆ 40 ಜಿಲ್ಲೆಗಳಲ್ಲೂ ಕೂಡ ಸ್ವಲ್ಪ ಒಂದೇ ರೀತಿ ಮಾಡಿರೋದಿಲ್ಲ. ಒಂದು ಜಿಲ್ಲೆಯಲ್ಲಿ ಹೆಚ್ಚು ಮಾಡಿದ್ದಾರೆ, ಒಂದು ಜಿಲ್ಲೆಯಲ್ಲಿ ಕಡಿಮೆ ಮಾಡಿದ್ದಾರೆ. ಆ ಕಡಿಮೆ ಮಾಡಿರ್ತಕ್ಕಂಥ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚು ಸಹಿ ಸಂಗ್ರಹವನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು 3 ದಿನದಲ್ಲಿ ಮಾಡಿ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು. ಅದನ್ನು ನಿಮ್ಮ ಮೂಲಕ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಮಂತ್ರಿಗಳಿಗೆ, ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ, ರಾಜ್ಯಸಭಾ ಸದಸ್ಯರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸೊ ಆ ಮೂಲಕ ಪ್ರಜಾಪ್ರಭುತ್ವ ಉಳಿಬೇಕು. ನಾವು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ದೀವಿ. ಅದಕ್ಕೋಸ್ಕರ 5 ವರ್ಷಕ್ಕೊಂದು ಸಾರಿ ಜನರ ಮ್ಯಾಂಡೇಟನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಮ್ಯಾಂಡೇಟು ಸ್ವತಂತ್ರವಾಗಿರ್ಬೇಕು, ಫ್ರೀ ಆ್ಯಂಡ್ ಫೇರ್ ಆಗಿರಬೇಕು. ಫ್ರೀ ಆ್ಯಂಡ್ ಫೇರ್ ಆಗಿರಬೇಕು, ಅದಂದರೆ ಪಾರದರ್ಶಕವಾಗಿರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಕೂಡ ಮನವಿ ಮಾಡ್ತೇನೆ. ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ಮತದಾರರಲ್ಲಿ ಮನವಿ ಮಾಡ್ತೇನೆ, ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಅಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದು ನಾವು ಎಲ್ಲರೂ ಕೂಡ ಸೇರಿ ಪ್ರಜಾಪ್ರಭುತ್ವವನ್ನು ಉಳಿಸೋಣ, ಸಂವಿಧಾನವನ್ನು ಉಳಿಸೋಣ. ಈ ಸ್ವತಂತ್ರ ಸಂಸ್ಥೆಗಳು ಏನು ಮಾಡಿದ್ದಾರೆ ಸಂವಿಧಾನದಲ್ಲಿ, ಇವುಗಳ ಅಸ್ತಿತ್ವವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಯಾರು ಈ ವೋಟ್ ಚೋರಿ ವಿಚಾರದಲ್ಲಿ ಪ್ರಶ್ನೆ ಕೇಳದಿದ್ದರೆ ದಯವಿಟ್ಟು ಕೇಳಿ. ಬೇರೆ ಏನಾರು ಕೇಳಬೇಕಾದ್ರೆ ಬೇರೆ ಸಂದರ್ಭದಲ್ಲಿ ಮಾತಾಡಿ. ನಿಮ್ಮ ಹಕ್ಕನ್ನ ನಾವು ಮುಟ್ಟಕ್ಕೆ ಮಾಡೋದಿಲ್ಲ. ಪ್ರೆಸ್ ಅವ್ರಿಗೆ ಏನಾರು ಮಾತಾಡಿದ್ರೆ ಬೇಕಾದ್ರೆ ಮೈಕ್ ಕೊಡಿ. ಓಕೆ. ನಮಸ್ಕಾರ ಸರ್, ನನ್ನ ಹೆಸರು ವಿಜಯ್ ಅಂತ, ನಾನು DNS ಚೀಫ್ ಕರೆಸ್ಪಾಂಡೆಂಟ್ ಡೆಲ್ಲಿಯಿಂದ. ಕ್ಯಾಪಿಟಲ್ ಕ್ವಶನ್ ಏನಂದರೆ, ಲಾಸ್ಟ್ ಮಂತ್ ಎಲೆಕ್ಷನ್ ಕಮಿಷನ್ ಮೀಟಿಂಗ್ನಲ್ಲಿ ಇದನ್ನು ಹೇಳಿದ್ರು, ಎಲ್ಲೂ ನೀವು ಅಫಿಡವಿಟ್ ಫೈಲ್ ಮಾಡಿಲ್ಲ, ಬರೀ ಅಲಿಗೇಷನ್ಸ್ ಆಗ್ತಾಯಿದೆ.
ಲಿಸ್ಟ್ಗಳು ಪ್ರಿಪೇರ್ ಮಾಡ್ತೀರಿ, ಎಲ್ಲ ಮಾಡಿದ್ದೀರಿ. ವೋಟ್ನ ಒಂದು ಅಫಿಡವಿಟ್ ಫೈಲ್ ಮಾಡಿಲ್ಲ, ನೀವು ಕೋರ್ಟಲ್ಲಿ ಕೇಸು ಫೈಲ್ ಮಾಡಿಲ್ಲ, ಯಾಕೆ ಅಂತ ಪ್ರಶ್ನೆ. ಈಗ ನಾವು ಅವ್ರಿಗೆ ಮಾಹಿತಿ ಕೇಳಿದ್ದೀವಿ. ಏನೇ ಎಲೆಕ್ಷನ್ ಕಮಿಷನ್ ಇನ್ಫಾರ್ಮೇಷನ್ ಇದೆಯಲ್ಲ, ಇಟ್ ಶುಡ್ ಬಿ ಓಪನ್ ಮ್ಯಾಂಡೇಟ್. ಎಲೆಕ್ಟ್ರಾನಿಕ್ ಸಿಸ್ಟಮ್ ಇರ್ಬೋದು, ವೆಬ್ಸೈಟ್ ಇರ್ಬೋದು, ಅವರು ಡೀಟೇಲು ಲೆಜಿಟಿಮೇಟಾಗಿ ಕೊಡಬೇಕು. ಅವರು ದೇ ಆರ್ ನಾಟ್ ಗಿವಿಂಗ್ ಇನ್ಫಾರ್ಮೇಷನ್. ಅವರು ನಾವೇನು ಕಲೆಕ್ಟ್ ಮಾಡಿದ್ವಿ ಅವ್ರಿಗೆ ನಾವು ತಿಳಿಸಿದ್ದೀವಿ, ತೋರಿಸಿದ್ದೀವಿ, ತನಿಖೆ ಮಾಡಿದ್ವಿ. ನೀವು ತನಿಖೆ ಮಾಡಿದ್ರೆ ಅವ್ರು ನಮಗೆ ಮಾಹಿತಿ ಕೊಡಬೇಕಾದ ಅವ್ರ ಡ್ಯೂಟಿ. ಸೊ ಅವ್ರು ಕೊಡ್ತಾ ಇಲ್ಲ. ಅವ್ರು ರಿಪ್ಲೈ ಕೊಟ್ಟಿದ್ರೆ, ನಾನೇ ಹೋಗಿರೋದಕ್ಕೆ ನಂಗೆ ರಿಪ್ಲೈ ಕೊಡಲಿಲ್ಲ, ಅವ್ರು ನನಗೆ ಕೇಳ್ತಾವ್ರೆ. ಅವ್ರು ಯಾರು? ಅವ್ರ ಡ್ಯೂಟಿ ಅವ್ರದ್ದು. ನಮಗೆ ಕೇಳೋಂಥ ಹಕ್ಕು ನಮಗಿದೆ, ಅವ್ರು ನಮ್ಗೆ ಮಾಹಿತಿ ಒದಗಿಸ್ಕೊಡೋಂಥ ಹಕ್ಕಿದೆ. ಸೊ ಕೊಡಲಿ, ಆಮೇಲೆ ನಾವು ಅಫಿಡೇವಿಟ್ ಕೊಡ್ತೀವಿ. ಈಗ ಮನೆಗಳು ಉದಾಹರಣೆಗೆ, ನೀವು ಮೀಡಿಯಾ ಅವರೇ ಹೋಗಿದ್ರಿ, ಇಂಡಿಯಾ ಟುಡೇ ಅವರು ಯಾರೋ ನಾನು ನೋಡಿದೆ, ಒಂದೇ ಇದರಲ್ಲಿ 84 ವೋಟು ಮಾದೇವಪುರದಲ್ಲಿ ಇತ್ತು. ಒಂದು ಮನೆಯಲ್ಲಿ, ಒಂದು ರೂಮಲ್ಲಿ 84 ವೋಟು. ಇನ್ನೊಂದು ಬ್ರೀವಿರಿ ಎಷ್ಟು ವೋಟು? 56 ವೋಟು. ಏನು ತೆಗೆದುಕೊಂಡಿದ್ದಾರೆ ಅವರು? ಸರ್ಕಾರಕ್ಕೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಫೈಲ್ ಮಾಡಿ ಅಂತ ಬರ್ದಿಲ್ಲ, ಸರ್ಕಾರ ಆಕ್ಷನ್ ತಗೊಳ್ಳಿ ಅಂತ ಬರ್ದಿಲ್ಲ. ಅವ್ರೇನು ಆಕ್ಷನ್ ತಗೋಬೇಕಾಗಲ್ಲ, ನಾವು ಆಕ್ಷನ್ ತಗೊಳ್ಳಿ, ಬಟ್ ದೇ ಶುಡ್ ರೈಟ್ ಟು ಇಟ್. ನಾಳೆ ಬೆಳಗ್ಗೆ ಟ್ರಯಲ್ ಹೋದಾಗ ಯಾರು ಅದಕ್ಕೆ ಜವಾಬ್ದಾರರು? ಸೊ ಅದಕ್ಕೆ ಈಗ ಆಳಂದಲ್ಲಿ ನಾವು SIT ಫಾರ್ಮ್ ಮಾಡಿದ್ವು, ಅವ್ರೊಂದು ಕಂಪ್ಲೇಂಟ್ ಕೊಟ್ಟಿದ್ರು. ಆನ್ ದಿ ಬೇಸಿಸ್ ಆಫ್ ದಿ ಕಂಪ್ಲೇಂಟ್ ಸ್ಟಿಲ್ ದೇ ಡಿ ನಾಟ್ ಗಿವ್ ಅಸ್ ದಿ ಇನ್ಫಾರ್ಮೇಶನ್. ವಿ ಹ್ಯಾವ್ ಫೈಲ್ಡ್ ಅನ್ SIT ನೌ, ವಿ ಹ್ಯಾವ್ ಫೌಂಡ್ ಔಟ್. ಅಲ್ಟಿಮೇಟ್ಲಿ ಇಟ್ ಲೀಡ್ ಟು ಎ BJP. ಯಾರೋ ಹೊರಗಡೆ ರಾಜ್ಯದವರೆಲ್ಲ ಬಂದು ಇದನ್ನ ಫೋನ್ ತಗೊಂಡು ಫೋನ್ ನಂಬರ್ ಮಾಡಿ, ಆಮೇಲೆ ಇನ್ವೆಸ್ಟಿಗೇಷನ್ ಅಲ್ಲಿ ಪೇಪರಲ್ಲಿ ನೀವೇ ಬರೆದ್ರಿ 80 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಒಂದು ಹೋಟ್ಲ್ ಡೆವಿಲಿ ಮಾಡೋಕ್ಕೆ. ಅದಕ್ಕೆ ವಿ ಆರ್ ರೆಡಿ ಫಾರ್ ಎನಿಥಿಂಗ್. ನಮಗೆ ಇದು ನಾವು ಲಾಜಿಕಲ್ ಎಂಡ್ಗೆ ನಮಗೆ ಮೇಯ್ನು ಅವ್ರು ಯಾವ ಕಾರಣಕ್ಕೂ BJP ಏಜೆಂಟ್ ಅಂತ ವರ್ತನೆ ಮಾಡೋದಕ್ಕಿಂತ ನಮ್ಮ ಜನರನ್ನ ಜಾಗೃತಿ ಮೂಡಿಸ್ಬೇಕು, ನಿಮ್ಮ ಮತದಾರ ಹಕ್ಕನ್ನ ಬಿಡಬೇಕು. ಈಗ ನಾವು ಹೋರಾಟ ಶುರು ಮಾಡಿದ್ಮೇಲೆ ಅವರು SIR ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಿಹಾರಲ್ಲಿ 10 ದಿನ 12 ದಿನ ರಾಹುಲ್ ಗಾಂಧಿ ಅವರು ಬೀದಿ ಅಲ್ದ್ಬಿಟ್ರು ಜನಕ್ಕೆ ಜಾಗೃತಿ ಮೂಡಿಸೋಕ್ಕೋಸ್ಕರ. ಅದಕ್ಕೆ ನಾವು ಈ ಕೆಲಸ ಮಾಡ್ತಾ ಇದ್ವಿ. ಓಕೆ, ಇಲ್ಲಿ ನೆಕ್ಸ್ಟ್ ನೋಡ್ರಿ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಅವ್ರು ಮಾಡಲೇಬೇಕು. ಈಗ 300 ಜನ ಪಾರ್ಲಿಮೆಂಟ್ ಮೆಂಬರ್ಸ್, ಒಬ್ರು ಇಬ್ಬರಲ್ಲ, 300 ಜನ ಪಾರ್ಲಿಮೆಂಟ್ ಮೆಂಬರ್ಸು ಹೋಗಿ ದೆಹಲಿಲಿ ಚುನಾವಣಾ ಆಯೋಗ ಟೈಮ್ ತೆಗೆದುಕೊಂಡು ನಡ್ಕೊಂಡು ಹೋಗಿ ಕೊಟ್ಟಿದ್ದಾರೆ ರೆಪ್ರೆಸೆಂಟೇಷನ್. ಇವತ್ತರೆಗೂ ಅದ್ರ ಬಗ್ಗೆ ಸುದ್ದಿ ಇಲ್ಲ. ಬರೀ ನಾವು ಬೇರೆ SIRನ ತಿರ್ಗಾ ಇಡೀ ಸ್ಟೇಟಲ್ಲಿ, ಇಡೀ ದೇಶದಲ್ಲಿ ನಾವು ಹೊಸದಾಗಿ ಸ್ಪೆಷಲ್ ರಿವಿಷನ್ ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಹೊರತು ಯಾರು ತಪ್ಪು ಮಾಡಿದ್ದಾರೆ ಅದ್ರ ಮೇಲೆ ಮಾಡ್ತಾರೆ. ಯಾಕೆಂದ್ರೆ ಯಾರು ಈಚೆಗೆ ಬರ್ತಾರೆ ಅನ್ನೋದು ಅವ್ರಿಗೂ ಕೂಡ ಅರಿವಿದೆ. ಅವ್ರೇನು ಅರಿವಿಲ್ಲ ಅಂತ ಏನಿಲ್ಲ, ಅರಿವಿದೆ. ಅದಕ್ಕೆ ನಾವು ವಿಲ್ ಡೂ ಅವರ್ ಬೆಸ್ಟ್. ಏನೆಲ್ಲ ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡ್ತೀವಿ. ಕೋರ್ಟ್ಗೆ ಯಾಕೆ ಹೋಗಿಲ್ಲ? ಕೋರ್ಟ್ಗೆ ಎಂತಕ್ಕೆ ಹೋಗ್ಬೇಕು? ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ. ಅದಕ್ಕೆ ಫಸ್ಟ್ ಇನ್ಫಾರ್ಮೇಶನ್ ಲೆಟ್ ದೇ ಸರ್ಟಿಫೈ ಅಂಡ್ ಗಿವ್ ದ ರಿಪೋರ್ಟ್. ನಾವು ನಮ್ದು ಕೊಡ್ತೀವಿ. ನಾವು ನಮ್ಮ ಹತ್ರ ಇದೆ, ಯಾವುದೋ ಆಳಂದದ್ದು. ಈಗ ಅವರೇ ಕಂಪ್ಲೇಂಟ್ ಫೈಲ್ ಮಾಡಿದ್ರು, ಡೆಪ್ಟಿ ಕಮಿಷನರ್ ಫೈಲ್ ಮಾಡಿದ್ರು, ಅವರೇ ಮಾಡಿಸಿದ್ರು. ಅದ್ರ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇಲ್ಲೆಲ್ಲ ನಮ್ಮ ಇದು KR ಪುರಮಯ್ಯ ಕ್ಯಾಂಡಿಡೇಟ್ ಇದ್ದಾನೆ ಇಲ್ಲೇನೆ, ಇವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಅಲ್ಲಿ ಅವರೇ ಫೈಲ್ ಮಾಡಿದ್ರು. ಅದನ್ನು ಕೂಡ ನಾವೆಲ್ಲ ದೊಡ್ಡದಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ನಾವೇನು ಸುಮ್ಮನೆ ಕೂತಿಲ್ಲ ನಾವು. ಓಕೆ, ನೆಕ್ಸ್ಟ್. Sir, you have AICC has not gone to the court and BJP has not filed any defamation case against this entire allegations being made. So there might be a perception battle. But how do you take this forward? Is it a perception awareness being created? Pardon, you remind your question again. So you have AICC has not gone to the court on this. The BJP has not gone to the court against you filing a defamation case. So it's a perception battle. But see, we are fighting this battle to save the constitution, to save the right. It is our duty. We want to convince the people of this country how this vote chori has happened. Any election, here also in Karnataka also, I know, I don't want to disclose things, how I safeguarded 15 lakh voters. If I tell, there will be a big issue. I don't want to tell. I communicate to my leaders how they were trying to do in the last moment.
Morning 4 o'clock they have deleted, which is in the order record. 4 o'clock morning, when the voter go to the voter list, then they tell that before the booth, they said that your vote is not here, it is in some other cause. The mother and the father vote is in some other vote. Like this, lot of things are there. Filing, where they file the defamation, that is a delay process. That is why the campaigning is going on from us. We want to educate our people. That is why we are taking up this BLA case. All over we are trying to see that BLA will be held in every booth. It is the duty of the BLO to take the BLA which the Constitution has provided. That is why in the next elections we want to set right this problem and tell that if at all if BJP is in power, it is in power due to vote chori. That is why we are telling you leave the power, let us go to the polls. See, we have done our best. Our leaders have done. We have confidence on the people of Bihar that a clear mandate they will give to us to protect the rights, constitution, and for a change. We believe in that. ಇದನ್ನು ಮುಚ್ಚಾಕೋದಿಕ್ಕೆ ಪರಿಷ್ಕರಣೆ ಮಾಡ್ತಿದ್ದಾರೆ ಸರ್. ಇದನ್ನ ಮುಚ್ಚಾಕೋದಿಕ್ಕೇನೆ ಚುನಾವಣಾ ಆಯೋಗ ಪರಿಷ್ಕರಣೆ ಅನ್ನುವಂತಹ ದಾರಿ ಹಿಡಿದಿದೆಯಾ ಅಂತ. ಯಾಕೆ ಮಾಡಿದ್ರು? ನಾವು ಇದನ್ನು ತೆಗೆದಕ್ಕೆ ಪರೀಕ್ಷೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾವು ಇದನ್ನ ಮಾಹಿತಿಯನ್ನ ಇದನ್ನ ಆಂದೋಲನ ರೀತಿಯಲ್ಲಿ ಹೊರಟೋದಕ್ಕೆ ನಾವು ಇನ್ನೆಲ್ಲಿ ತಪ್ಪು ತಗಲಾಕೊಳ್ತದೋ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ನಾವು ಲೋಕಲ್ ಬಾಡಿ ಎಲೆಕ್ಷನ್ ನ ವಿ ಹ್ಯಾವ್ ಡಿಸೈಡೆಡ್ ನಾಟ್ ಟು ಯೂಸ್ ದಟ್ ವೋಟರ್ ಲಿಸ್ಟ್. ವಿ ವಿಲ್ ಹ್ಯಾವ್ ಅವರ್ ಓನ್ ವೋಟರ್ ಲಿಸ್ಟ್ which the State Election Commission will have it. Then we will come to know how many votes they have misused. That is what we want to educate the people of Karnataka. Sir, ಹರಿಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಹರಿಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಮಹಿಳೆಯ ಮತ 222 ಕಡೆ ಇದೆ ಅಂತೇಳಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದರು. ಆದರೆ ಆ ಮಹಿಳೆಯೇ ಅಂದರೆ ನಿಮ್ಮ ಪಕ್ಷದಿಂದನೇ ಆ ಮಹಿಳೆ ಗೆದ್ದಿದ್ದು. ಆಮೇಲೆ ಕೆಲವು ಕಡೆ ಕಡಿಮೆ ಅಂತರದಿಂದ ಗೆದ್ದಿರ್ತಕ್ಕಂಥ ನಿಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನೀವು ಅದನ್ನ ವಾದ ಮಾಡ್ತಾರಂತ ಒಂದು ಆರೋಪ ಇದೆ. ನೋಡ್ರಿ, ಬ್ಯಾಲೆಟ್ ಅಲ್ಲಿ 49-0 ಆಯ್ತದೆ, 51-100 ಆಯ್ತದೆ ಬ್ಯಾಲೆಟ್ ಅಲ್ಲಿ. ಕಾಂಗ್ರೆಸ್ ಆದ್ರೇನು ಬಿಜೆಪಿ ಅವರು ದಳದ ಎಲ್ಲಿ ವೋಟ್ನ ಹೆಚ್ಚು ಕಮ್ಮಿ ಆಗಿದೆಯೋ, ಎಲ್ಲಿ ಮಾಹಿತಿನ ಪಡ್ಕೊಂಡಿದ್ದೀವಿ, ಅದನ್ನ ಮೀರಿ ಬೇಕಾದಷ್ಟು ನಾವೆಲ್ಲ ಗೆದ್ದಿದ್ದೀವಿ. ನಮ್ಮ ರಾಜ್ಯದಲ್ಲೇ ಈ ಚಲನವಲನ ಬೆಂಗಳೂರಲ್ಲಿ ನಡೆಸಿದ್ದೆ. ಚಲಮೆ ಮಾಡಿಕೊಂಡು ಬೇರೆ ಬೇರೆ ನಡ್ಕೊಂಡು ಮಾಡಿಸ್ಕೊಂಡು ಅಳನ್ ಮಾಡ್ಕೊಂಡು ಈಗ ಅಳನಲ್ಲೂ ಮಾಡಿದ್ರು. ಲಾಸ್ಟ್ ಟೈಮು 600 ಚಿಲ್ಲರೆ ಓಟಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆದ್ದಿದ್ರು. ಈಗ 11,000 ಓಟಲ್ಲಿ ಗೆದ್ದಿದ್ದಾರೆ. ಮೀರಿ ನಾವು ಗೆದ್ದಿದ್ದೀವಿ. ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಬಟ್ ಆ ಪ್ರಯತ್ನ ಅಂತೂ ಈಗ ಬಂದ್ಬಿಟ್ಟಿದೆಯಲ್ಲ ಈಚೆ. ಈಗ ಹರಿಯಾಣಲ್ಲಿ ಈ ಹೆಣ್ಮಗಳು ನಾನು ಓಟ್ ಹಾಕಿಲ್ಲ, ನಾನು ಬೆಂಗಳೂರಿಗೆ ಬಂದಿಲ್ಲ ಅಂತ ಹೇಳ್ತೀರಿ. ರಾಹುಲ್ ಗಾಂಧಿ ಅವರು ಎಸ್ ಕಮ್ ಔಟ್ ವಿತ್ ಎ ಫೋಟೋಗ್ರಾಫ್. ಎವ್ರಿ ಬೂತು, ಎವ್ರಿ ಡೇಟು, ಎವ್ರಿ ನೇಮು, ಒಂದೇ ಮಕ್ಕ, ಒಂದೇ ಫೋಟೋ. ಸತೀಶ್ ಜಾರಕಿಹೊಳಿ ಫೋಟೋ ಹಾಕ್ಬಿಟ್ಟು 40 ಕಡೆ ಇಟ್ಬಿಟ್ರೆ ನಡೆದಿದೆಯೋ ಸುಳ್ಳು? ಏನ್ ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್? ಇವತ್ತು ಇರೋಂಥ ಇಷ್ಟು ಟೆಕ್ನಾಲಜಿಲಿ ಏನ್ ಕಂಡುಹಿಡಿಯಕ್ಕಾಗಲ್ಲ? ಹೆಸರುಗಳು ಕಂಡುಹಿಡ್ಬೋದು, ಅಡ್ರೆಸ್ ಕಂಡುಹಿಡ್ಬೋದು, ಅಪ್ಪ ಅಮ್ಮನ ಹೆಸರು ಕಂಡುಹಿಡ್ಬೋದು, ಎಲ್ಲ ಕಂಡುಹಿಡ್ಬೋದು. ಏನ್ ಮಾಡ್ತಾ ಇತ್ತು ಎಲೆಕ್ಷನ್ ಕಮಿಷನ್? ಎಲೆಕ್ಷನ್ ಕಮಿಷನ್ ಇಸ್ ಅ ಪಾರ್ಟ್ ಆಫ್ ದಿಸ್ ಫ್ರಾಡ್. ರಾಹುಲ್ ಗಾಂಧಿ ಅವರು CCTV ಕೊಡಬೇಕು ಅಂತ ಹೇಳಿ ಕ್ವಶನ್ ಈ ಕಡೆ ಸರ್. ಏನ್ ಹೇಳಿ? ಇವಾಗ ಮುಖ್ಯ ಚುನಾವಣಾ ಆಯುಕ್ತ ಅವರಿಗೆ CCTV ಫುಟೇಜ್ ಕೊಡಬೇಕು ಅಂತ. ಹೌದು, ಸಂವಿಧಾನದಲ್ಲಿ ಗೌಪ್ಯ ಮತದಾನ ಅಂತ ಇದೆ. ಅದಂಗೆ ಅದನ್ನ CCTV ಅಂದ್ರೆ ತನ್ನ ಓಟು ತಾನು ಯಾರಿಗ ಹಾಕ್ತಾ ಅನ್ನೋದು ಒಂದು ಮಾಹಿತಿ ಬೇಕಲ್ಲ. ತನ್ನ ಓಟು ಯಾರಿಗ ಹಾಕ್ತಾ ಅಂತ ಅಲ್ಲಿ ತೋರಿಸ್ತಾರಲ್ವಾ. ಇಲ್ಲಿ ಬಟನ್ ಅದುಮಿದ್ರೆ ಇಲ್ಲಿ ಬಟನ್ ಅದುಮ್ದಿಲ್ಲಿ ಅಲ್ಲಿ ಹೋದ ತಕ್ಷಣ ಇನ್ನೊಂದು ಬಿಜೆಪಿಗೆ ಹೋದ್ರೆ ಓಟು. ಸೊ ಲೆಟ್ ಇಟ್ ಶೋ ಇಟ್. ತಪ್ಪೇನಿದೆ? ನೀ ಯಾರು ಓಟ್ ಹಾಕಿದ್ರೆ ಅವ್ನ ಜೋಬಲ್ಲಿ ಇಟ್ಕೊಳಕ್ ಏನು? ಇಟ್ ಇಸ್ ಎ ಸೀಕ್ರೆಟ್ ಬ್ಯಾಲೆಟ್. ಐ ಅಗ್ರಿ ವಿತ್ ಯು. ಸೀಕ್ರೆಟ್ ಬ್ಯಾಲೆಟ್. ಈಗ ನಿಮ್ಗೆ ಒಂದು ರೆಫರೆನ್ಸ್ ಇದೆ, ನೀವು ಡಾಟಾಗೆ ಹೋಗಿ. ನಿಮ್ಮ ಮೀಡಿಯಾ ಅವ್ರು ಏನು ಮಾಡೋದು, ನನಗೆ ಓಟ್ ನಾನು ಒಂದು ಕಡೆ ಹಾಕಿದ್ದೀನಿ, ನನ್ನ ಹೆಂಡತಿ ಒಂದು ಬೂತಲ್ಲಿ ಹಾಕಿದ್ಲು, ನಾನೊಂದು ಬೂತಲ್ಲಿ ಹಾಕಿದೆ. ಒಂದು ನಿಮಿಷ ನಾನೊಂದು ಬೂತಲ್ಲಿ ಹಾಕಿದೆ, ನನ್ನ ಹೆಂಡತಿ ಇನ್ನೊಂದು ಪಕ್ಕದ ಇದ್ರಲ್ಲಿ ಎತ್ಕೊಂಡು ಓಟ್ ಹಾಕಿದ್ರು. ನೀವು ಮೀಡಿಯಾ ಅವ್ರು ಏನು ಮಾಡಿದ್ರು, ಬನ್ನಿ ಒಂದು ಫೋಟೋ ಹಿಡಿರಿ ಅಂದ್ಬಿಟ್ಟು ಕರೆದ್ಬಿಟ್ರು ನಮ್ಮಿಬ್ರು. ನಾವಿಬ್ರು ನಿಂತ್ಕೊಂಡು ಹಿಂಗೆ ಫೋಟೋ ಕೈ ಹಿಡಿದ್ಬಿಟ್ಟು ಅದನ್ನು ಮಾಡಿ ಕಂಪ್ಲೇಂಟ್ ಫೈಲ್ ಆಗಿ ನ್ಯಾಷನಲ್ ಟಿವಿಲೆಲ್ಲ ನಿಮ್ದು ಬಂದ್ಬಿಡ್ತು. ನೀವು ಪೋಸ್ಟ್ ಮಾಡಿದ್ರಿ. ಕೊನೆಗೆ ನನ್ನ ಓಟ್ನೇ ತೆಗೆದಾಕ್ಬಿಟ್ರು. ಗೊತ್ತಾ ನಿಮಗೆ? ಮೈ ವೋಟ್ ವಾಸ್ ಬಿನ್ ಡಿಲೀಟೆಡ್ ಫ್ರಮ್ ದಿ ವೋಟರ್ ಲಿಸ್ಟ್.
80,000 ವೋಟ್ ಗೆದ್ದೆ ಆಗ ಆ ಎಲೆಕ್ಷನ್. ದಟ್ ಇಸ್ ಡಿಫರೆಂಟ್ ಕ್ವಶನ್. ದಿಸ್ ಇಸ್ ದಿ ಪ್ರಾಬ್ಲಮ್. ನಿಮ್ಮಂಥವರಿಂದ ಬೇಕಾದ ಸಮಸ್ಯೆ ಬದ ಏನು ಒಂದು ವೋಟ್ ಹಂಗೆ ಕೊಡ್ಲಿ ಬಿಡಿ. ಅವನೇನು ವೋಟ್ ಹಾಕೋನೆ ಚೀಟಿಲ್ ಕೊಡಕ್ಕೆ ಏನಿದೆ? ನಾವು ಕೇಳ್ತಾ ಇದೀವಿ, ನಾವು ವೋಟ್ ಹಾಕೋದು ತೋರ್ಸೋದ್ ಬೇಡ, ಅವನ ಹಕ್ಕಿಗೆ. ಯಾರು ಹೋದ್ರು, ಎಷ್ಟು ಹೋದ್ರು, ಏನು ಹೋದ್ರು ಅಂತ. ಇದರಲ್ಲಿ ಮಹಾರಾಷ್ಟ್ರಲ್ಲಿ ವಿತಿನ್ 1 hour ಎಷ್ಟು ಲಕ್ಷ ವೋಟಿಂಗ್ ನಡೆದಿದೆ. ವೋಟ್ ಯಾರು ಹಾಕಿದ್ರು ಅನ್ನೋದು ಬೇಕಲ್ಲ ದಾಖಲೆ. ಈಸ್ ಇಟ್ ಪಾಸಿಬಲ್ ಅಷ್ಟು ಲಕ್ಷ ವೋಟು ಮಹಾರಾಷ್ಟ್ರಲ್ಲಿ ಆ ಟೈಮಲ್ಲಿ ಹಾಕಕ್ಕೆ? ದಿಸ್ ಇಸ್ ದಿ ಕ್ವಶನ್ ಬಿಫೋರ್ ದಿಸ್ ಕಂಟ್ರಿ. ಸರ್, ಈಗ ರಾಹುಲ್ ಗಾಂಧಿ ಅವರು ಫ್ರೀಡಂ ಪಾರ್ಕ್ನಲ್ಲಿ ಭಾಷಣ ಮಾಡುವಾಗ ಮಹದೇವಪುರದ ಪ್ರಸ್ತಾಪ ಮಾಡಿದ್ರು. ನಮ್ಮ ಸರ್ಕಾರದ ಮೂಲಕ ಮಹದೇವಪುರದಲ್ಲಿ ಆಗಿರೋದನ್ನ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು. ನೀವು ಇದನ್ನ ತನಿಖೆ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದೀರಾ ಅಥವಾ ಬರೀ ಅದ ಆರೋಪಕ್ಕೆ ಅಷ್ಟೇ ಸೀಮಿತ? ಈ ತನಿಖೆ ಮಾಡಿರೋದಕ್ಕೇನೆ ನಮ್ಮ ಕಾರ್ಯಕರ್ತರ ಸರ್ಕಾರ ಏನ್ ಮಾಡಬೇಕಾಗಿಲ್ಲ. ದೇರ್ ಇಸ್ ಎ ಪೊಲಿಟಿಕಲ್ ಪಾರ್ಟಿ. ದಿ ಆಫೀಸರ್ಸ್ ಆನ್ ದಿ ಎಲೆಕ್ಷನ್ ಇಶ್ಯೂ, ಎಲೆಕ್ಟ್ರಲ್ ರೋಲ್ ಈಸ್ ಬೀನ್ ಕಂಟ್ರೋಲ್ ಬೈ ದಿ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ. ದೋ ನಮ್ಮ ಸರ್ಕಾರದ ಆಫೀಸರ್ಸ್ ಇದ್ರು, ಅಲ್ಟಿಮೇಟ್ಲಿ ದಿ ರೈಟ್ಸ್ ಬಿಲಾಂಗ್ಸ್ ಟು ದೆಮ್. ಅದಕ್ಕೆ ನಾವೇ ಪೊಲಿಟಿಕಲ್ ಪಾರ್ಟಿಯಾಗಿ ನಾವೇ ತನಿಖೆ ಮಾಡಿ, ನಾವೇ ಇದನ್ನು ಪ್ರೆಸೆಂಟ್ ಮಾಡಿ, ನಾವೇ ಜಾಗೃತಿ ಮಾಡಿ, ಮನೆಗೆ ಹೋಗಿ, ನಿಮ್ಮ ಮಾಧ್ಯಮದವರು ಹೋಗಿ, ಮಾಧ್ಯಮದವರು ಇದನ್ನು ಕಂಡಿಡಿದು, ನೀವು ಆಲೇ ಇದನ್ನ ಕೆಲವರು ಮಾಧ್ಯಮದವರು ಇದು ನಿಜಾಂಶ ಅಂತ ಹೊರಗಡೆ ತಂದಿದ್ದೀರಿ. ಸೊ ನಮ್ದು ಆಸ್ ಎ ಪೊಲಿಟಿಕಲ್ ಪಾರ್ಟಿ ವಿ ಆಲ್ಸೋ ಹ್ಯಾವ್ ಎವ್ರಿ ರೈಟ್ ಟು ಡೂ ಅವರ್ ಓನ್ ಇನ್ವೆಸ್ಟಿಗೇಷನ್ ಅಂಡ್ ಸಬ್ಮಿಟ್ ಟು ದಿ ಎಲೆಕ್ಷನ್ ಕಮಿಷನ್. ದಟ್ ಇಸ್ ವಾಟ್ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಡನ್ ಇನ್ ಕರ್ನಾಟಕ. ಎಲ್ಲ ಮಾಡಿದ್ವಿ. ನಿಮ್ಗೆ ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ತೀವಿ ಅಷ್ಟೇ. 224 ಕ್ಷೇತ್ರದ ಹೇಳ್ಬೇಕಾಗಿಲ್ಲ. ನಿಮ್ಮ ಮಾಹಿತಿ ಇದ್ರು ಕೊಡಿ. ಮಾಹಿತಿ ಇದ್ರೆ ಕೊಡಿ. ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ. How foolproof is your ballot paper? ಆಯ್ತು, ನಿಮ್ದಾಯ್ತು, ಬೇರೆ ರೆಡಿ. ಥ್ಯಾಂಕ್ ಯು. ವಿಲ್ ಮೀಟ್ ಲೇಟರ್. ಹೇಳಿ ಸರ್. ಸರ್ ಸರಿ ಸರ್, ಈಗ ನೀವು ಇದನ್ನ ದೊಡ್ಡ ಮಟ್ಟದ ಸಹಿ ಸಂಗ್ರಹ ಮಾಡಿದಿರಿ. ಇದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ನಿಮ್ಮ ಕಾರ್ಯಕರ್ತರು. ಇವತ್ತು 1,12,00,000 ಸಹಿ ಸಂಗ್ರಹ ಆಗಿರೋ ಯಶಸ್ಸಿನ ಹಿಂದೆ ಕಾರ್ಯಕರ್ತರಿದ್ದಾರೆ. 2.5 ವರ್ಷ ಆಗಿದೆ ಸರ್ಕಾರ ಬಂದು. ಕಾರ್ಯಕರ್ತರನ್ನ ಇನ್ನೂ ಕೂಡ ನಿಗಮ ಮಂಡಳಿ ಸದಸ್ಯರನ್ನಾಗ್ಲಿ, ಮೆಂಬರ್ ಆಗ್ಲಿ, ಡೈರೆಕ್ಟರ್ ಪರಮೇಶ್ವರ್ ಅವರು ಪಟ್ಟಿ ಫೈನಲ್ ಮಾಡಿದ್ದಾರೆ. CM DCM ಹತ್ರ ಇದೆ ಅಂತ ಅವರು ಹೇಳಿದ್ದಾರೆ. ನೀವು ಯಾವಾಗ ಮಾಡ್ತೀರಾ? ಯಾಕಂದ್ರೆ ಕಾರ್ಯಕರ್ತರು ಇಷ್ಟೆಲ್ಲ ನಿಮ್ಮ ಅಧಿಕಾರ ಕೊಡ್ಲಿಲ್ಲ ಅನ್ನೋ ಬೇಸರ ಇದೆ ಸರ್. ಆಗ್ಲೇ 3,000 ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀವಿ. ಒಂದ್ ನಿಮಿಷ ರೀ. 3,000 ಜನಕ್ಕೆ ಅಪಾಯಿಂಟ್ಮೆಂಟ್ ಮಾಡಿದೀವಿ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ 15 ಜನಕ್ಕೆ ನಾವು ಇದನ್ನು ಕೊಟ್ಟಿದ್ದೀವಿ. ಯಾವುದು? ಗ್ಯಾರಂಟಿ ಸಮಿತಿ ಕೊಟ್ಟಿದ್ದೀವಿ. ಒಂದೊಂದು ಕ್ಷೇತ್ರದಲ್ಲಿ 60 ಜನಕ್ಕೆ ಬೇರೆ ಬೇರೆ ಬೋರ್ಡ್ ಅಲ್ಲಿ ನಾಮಿನೇಟ್ ಮಾಡಿದೀವಿ. 60 ಜನಕ್ಕೆ. ಸ್ಟೇಟ್ ಲೆವೆಲ್ ಬೋರ್ಡ್ 600 ಇದೆ. ಅದು ಡಿವಿಷನ್ ಮಾಡಬೇಕಾಯ್ತು. ಕೆಲವರೆಲ್ಲ ಡಬಲ್ ತ್ರಬಲ್ ಈಕ್ವಲೈಸೇಷನ್ ನಾವು ಮಾಡಿದೀವಿ. ಇನ್ನೊಂದು ವಾರದಲ್ಲಿ ಇಶ್ಯೂ ಮಾಡ್ತೀವಿ. ನಡೀರಿ. ಥ್ಯಾಂಕ್ ಯು. ಸಂವಿಧಾನ ಬಚಾओ. ರಾಹುಲ್ ಗಾಂಧಿ ಅವರು ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ದಿಟ್ಟವಾದಂತಹ ಹೋರಾಟವನ್ನ ಪ್ರಾರಂಭವನ್ನು ಮಾಡಿ ಇವತ್ತು ಮುನ್ನುಡಿಯನ್ನ ಬರೀತಾ ಇದ್ದಾರೆ. Number one, why are you not giving voter lists in digital machine readable format? Number two, why are you destroying video evidence? Number three, why is ECI committing massive fraud in the voter lists? Number four, why is ECI threatening opposition? And finally, why is ECI behaving like an agent of the BJP? ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಮೀಡಿಯಾ ನಿಜವಾಗಲೂ ಮೋದಿ ಅಂಡ್ ಕಂಪನಿ ಗೆದ್ದಿಲ್ಲ. ಬಿಜೆಪಿಯ ಬ್ರಾಂಚ್ ಆಫೀಸ್ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಿಜೆಪಿ ಏನು ಹೇಳ್ತದೆ ಅದನ್ನೇ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ.
distinguished Chief Election Commissioner, ರಾಜ್ಯ ಮಟ್ಟದ ಎಲೆಕ್ಷನ್ ಚುನಾವಣಾ ಆಯೋಗ ಒಂದು ನಿಮಿಷ ವಿರುದ್ಧವಾಗಿ ಪ್ರತಿಭಟನೆಯನ್ನು ಇಲ್ಲಿಂದ ಪ್ರಾರಂಭವಾಗಿದೆ. ಸ್ವಲ್ಪ ಬೇರೆ ಅವರ ಇಂಗ್ಲಿಷ್ ಅವ್ರ ಎರಡು ಮಾತು ಹೇಳ್ಬಿಡ್ತೀನಿ ನಾನು. You can't hear it, huh? Okay, I'll give separately. I'll come. ಸ್ವಲ್ಪ ಜಾಗ ಬಿಡ್ರೆ, ತಲೆ ಕೆಳಗಡೆ ಬಿಡಿದ್ರೆ ಆ ಫೋಟೋ ಹಿಡಿ ಫೋನ್ ಬರೋದು. ಸಾಕಾಗಲ್ಲ. ಆಯ್ತು. ಓಕೆ. ಸ್ವಲ್ಪ ಒಂದು ನಿಮಿಷ ಇಲ್ಲ, ಕೆಳಗಡೆ. Good afternoon to all of you. As you all know, in Karnataka, the first story was been campaign. We found out on our investigation from the KPCC that in Mahadevpura and Chilme Trust, the NGO hired some anti-social against the constitution people. FIR was been found. ECA also probed. And as you know that in Mahadevpura on 7th August 24, Rahul Gandhi had a press conference in New Delhi allaying the voter chore, claiming that more than 1,02,050 vote was being stolen among 6.5 lakh in one assembly constituency by misusing the bulk registration, mismatched, invalid addresses, duplicating, and misuse of the Form 6 and photographs. So our candidate lost by 33,000 votes. So multiple votes was been there. Then ultimately we found 11,965 duplicate voters, 40,000 fake invalid voters, 34,000 improper Form 6 and 4,132 invalid and mismatched photographs we found. We found in various places like bars, there was about 56 votes. In one house where a small room about 88 votes, all has been exhibited with the detailed addresses. And you also have made a lot of investigation on this. After Rahul Gandhi did this, we came to Bangalore in Freedom Park. We organized a massive rally in connected to that. We tried to educate the people. And a call was being given to the entire party cadres across the country that a signature campaigning on these defects has to be done in the entire country. And in the entire country, we are trying to have crores, at least 5 crores of signatures. As far as Karnataka is concerned, we have already found out, we have already 1,40,000 signatures are there. We have a target of 1 crore 25 lakhs of signatures to be collected. So the first batch of the signatures from all over 40 political districts what we have with the Congress party, we have decided and we are just collecting this. We collected the signatures and tomorrow we are sending a team of our people and I will lead that delegation and I will submit that to our Delhi ACC office.
and they will take when to present that to the Election Commission or to the Rashtrapati Bhavan. Our leaders will take a call. So, under the leadership of Siddaramaiah and myself, we directed all our block presidents, our DCC presidents, and our legislators, all of them, took up the responsibility, including the frontal organizations. They have done a great job. I would like to thank them, congratulate them. So we have taken this drastic measure. Our main aim to educate the people to save this constitution and the democracy and see that transparency is there. We requested the Election Commission also to take it forward, but they are not cooperating. We had a COD inquiry on this. They are not cooperating with the ID addresses and the telephone number. In spite of that, we formed a SIT. We have found out that all the things are leading to a BJP leaders and some addresses outside the Karnataka also. We are the report of the SIT is yet to come. In the meantime, on behalf of the Karnataka, as on today, the numbers totally, we had a meeting with the ACC, had a meeting with all of us. They could congratulate us that Karnataka stand first in collecting the signatures. I am going to present this to the ACC. So today, my Chief Minister, myself, we would like to thank all the party cadres who have done this great job on behalf of the Congress party and the call given by Mallikarjun Kharge Saab and Rahul Gandhi for this great effort to save the voter list, to save every citizen's right of a voter. One man, one vote. One citizen, one vote has to be protected. So we are trying to expose what this BJP is using through the Central Election Commission and the State Election Commission. Thank you. Thank you. Bas.